ಶ್ರೀಯುತ ಮಧುಸೂದನ ಭಟ್ಟರು ಮೂಲತಃ ಸುಂದಿಯವರು. ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಪ್ರಸಕ್ತ ಕೇಂದ್ರ ಸರ್ಕಾರದ ಸೀಮಾ ಶುಲ್ಕ ಕಸ್ಟಮ್ಸ್ ವಿಭಾಗದಲ್ಲಿ ಸಹಾಯಕ ಆಯುಕ್ತ ಆಗಿ ಮಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿ. ಕಸ್ಟಮ್ಸ್, ಸೆಂಟ್ರಲ್ ಎಕ್ಸಸೈಸ್, ಸರ್ವಿಸ್ ಟ್ಯಾಕ್ಸ್, GST ಮತ್ತು ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಸುಮಾರು 36 ವರ್ಷಗಳ ಸೇವೆಯ ಅನುಭವವನ್ನು ಹೊಂದಿದ್ದಾರೆ. ನ್ಯಾಷನಲ್ ಅಕಾಡೆಮಿ ಆಫ್ ಕಸ್ಟಮ್ಸ್ ಸಂಸ್ಥೆಯಿಂದ ಅಲ್ಲಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಆ್ಯಂಡ್ ನ್ಯಾರೋಟಿಕ್ಸ್ ನಾಸಿನ್ ಸಂಸ್ಥೆಯಿಂದ ಸರ್ಟಿಫೈಡ್ ಮಾಸ್ಟರ್ ಟ್ರೈನರ್ ಎಂದು ಗುರುತಿಸಲ್ಪಟ್ಟಿದ್ದಾರೆ. ಟ್ಯಾಕ್ಸೇಷನ್, ವಿಜಿಲೆನ್ಸ್, ರಿಲಿಜನ್, ಧಾರ್ಮಿಕ, ಲಿಟ್ರೇಚರ್, ಸಾಹಿತ್ಯವೇ ಮೊದಲಾದ ವಿವಿಧ ವಿಷಯಗಳಲ್ಲಿ ಹಲವು ಸಂಘ ಸಂಸ್ಥೆಗಳಲ್ಲಿ ಉಪನ್ಯಾಸ ನೀಡಿದ್ದಾರೆ. ಭಾರತೀಯ ಜ್ಞಾನ ಪರಂಪರೆ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅನ್ನು ಆಧರಿಸಿ ಆಹ್ವಾನಿತರಾಗಿ NITಗೆ ಸುರತ್ಕಲ್, ನಾಸಿನ್, ಪಾಟ್ನಾ, ರಾಂಚಿ ಮೊದಲಾದೆಡೆ ಉಪನ್ಯಾಸ ಮಾಡಿದ್ದಾರೆ. ಸಂಸ್ಕೃತದಲ್ಲಿ ವಿಶೇಷ ಅಭಿರುಚಿ ಇದ್ದು ಗ್ರಂಥಗಳ ಅಧ್ಯಯನ, ಅಧ್ಯಾಪನ, ಅನುವಾದದಲ್ಲಿ ತೊಡಗಿದ್ದಾರೆ. ಚೆಸ್ ಆಟದಲ್ಲಿಯೂ ಆಸಕ್ತಿ ಇದ್ದು ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆ ಮಹಾನ್ ವ್ಯಕ್ತಿಯ ಮನೆಯವರ ಪರವಾಗಿ ಹಾಗೆ ಇಲ್ಲಿ ಬಂದಂತಹ ಎಲ್ಲ ನೆಂಟರಿಷ್ಟರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೆ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಃ ಸುರೈರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತೀ ಪರಮೇಶ್ವರೌ. ನಮಸ್ಸರ್ವೇಭ್ಯಃ. ಸನ್ಮಿತ್ರ ಮರುವಳ ನಾರಾಯಣಣ್ಣರ ಸೂಚನೆಯಂತೆ ಮತ್ತು ಇದೀಗ ತಾನೇ ಹೇಳಿದಂತೆ ಚಿದಾನಂದಣ್ಣನವರ ಸೂಚನೆಯಂತೆ ಪಿತೃಕರ್ಮ ಅಥವಾ ಅಪರ ಸಂಸ್ಕಾರದ ಕುರಿತು ಒಂದು ಸಾಮಾನ್ಯ ಪರಿಚಯ ಮಾಡಬೇಕಾಗಿದೆ. ಸಭೆಯಲ್ಲಿ ವಿದ್ವಜ್ಜನರಾದ, ಜ್ಞಾನವೃದ್ಧರಾದ, ವಯೋವೃದ್ಧರಾದ ನೀವೆಲ್ಲರೂ ಇದ್ದೀರಿ. ತುಂಬ ಧರ್ಮಸೂಕ್ಷ್ಮಗಳನ್ನು ಒಳಗೊಂಡ ಈ ವಿಚಾರದಲ್ಲಿ ನನಗಂತೂ ದೊಡ್ಡ ಅನುಭವವೂ ಏನೂ ಇಲ್ಲ. ಆದರೆ ಕುತೂಹಲದಿಂದ, ಆಸಕ್ತಿಯಿಂದ ಕೆಲವು ಗ್ರಂಥಗಳನ್ನು, ಪುಸ್ತಕಗಳನ್ನು, ಲೇಖನಗಳನ್ನು ತಿರುವಿ ಹಾಕಿದ ಅಥವಾ ಉತ್ತಮೋತ್ತಮ ಉಪನ್ಯಾಸಗಳನ್ನು ಕೇಳಿದ ಅನುಭವದ ಮೇರೆಗೆ ಯತ್ಕಿಂಚಿತ್ ಜಾನಾಮಿ ಅದನ್ನು ಹೇಳಲು ಪ್ರಯತ್ನಿಸುತ್ತಿದ್ದೇನೆ. ಸಂಗ್ರಹಿಸಿದ ವಿಷಯಗಳ ಪೂರ್ಣ ನಿರೂಪಣೆಗಾಗಿ ಮತ್ತು ಚಿದಾನಂದಣ್ಣ ಹೇಳಿದಂತೆ ಹೇಳುವುದರಲ್ಲಿ ಎಲ್ಲಿಯೂ ಬಿಟ್ಟು ಹೋಗದಂತೆ, ವಿಷಯಾಂತರ ಆಗದಂತೆ, ಮತ್ತು ಇಲ್ಲೀಗ ಧ್ವನಿಮುದ್ರಣ, ಚಿತ್ರಮುದ್ರಣ ಎಲ್ಲ ನಡೆಯುತ್ತಿರುವುದರಿಂದ ಸಾಧ್ಯವಿದ್ದಷ್ಟು ಲಿಖಿತ ಪ್ರತಿಯನ್ನು ಅವಲಂಬಿಸಿಯೇ ಉಪನ್ಯಾಸಕ್ಕೆ ಆರಂಭ ಮಾಡುತ್ತಿದ್ದೇನೆ. ಮಹಾಭಾರತದಲ್ಲಿ ವರ್ಣಿಸಿದ ಹಲವು ರೋಚಕ ಪ್ರಸಂಗಗಳಲ್ಲಿ ವನಪರ್ವಾಂತರ್ಗತ ಯಕ್ಷಪ್ರಶ್ನೆಯೂ ಒಂದು. ಕಪಟದ್ಯೂತದಲ್ಲಿ ಸೋಲಿಸಲ್ಪಟ್ಟ ಪಾಂಡವರು ದ್ವೈತವನದಲ್ಲಿ ವನವಾಸದಲ್ಲಿರುವಾಗ ಪ್ರಸಂಗವಶಾತ್ ನೀರನ್ನು ಅರೆಸುತ್ತಾ ಹೋದ ನಕುಲನಿಗೆ ಯಕ್ಷನೋರ್ವನು ಕೆಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ಆದರೆ ಆ ಪ್ರಶ್ನೆಗಳನ್ನೆಲ್ಲ ಉಪೇಕ್ಷಿಸಿದ ನಕುಲನು ಧರಾಶಾಹಿಯಾಗುತ್ತಾನೆ. ಮತ್ತು ಅವನನ್ನು ಅನುಸರಿಸುತ್ತಾ ಹೋದ ಸಹದೇವ, ಅರ್ಜುನ, ಭೀಮ ಅವರು ಕೂಡ ಧರಾಶಾಹಿಗಳಾಗುತ್ತಾರೆ. ಕೊನೆಗೆ ಧರ್ಮರಾಯನು ಅಲ್ಲಿಗೆ ಹೋದಾಗ ಯಕ್ಷನು ಪ್ರಶ್ನೆಗಳನ್ನು ಕೇಳುತ್ತಾನೆ. ಯಕ್ಷನ ಪ್ರಶ್ನೆ
ಹಲವು ಪ್ರಶ್ನೆಗಳನ್ನು ಕೇಳುತ್ತಾನೆ. ಅದರಲ್ಲಿ ಒಂದು ಪ್ರಶ್ನೆ ಈ ರೀತಿ ಇದೆ: ಕೋ ಮೋದತೆ ಕಿಮಾಶ್ಚರ್ಯಂ ಕಃ ಪಂಥ ಕಾಚ ವಾರ್ತಿಕ ವದಮೆ ಚತುರಃ ಪ್ರಶ್ನಾನ್ ಮೃತ ಜೀವಂತು ಬಾಂಧವಾಹ. ಹಲವು ಪ್ರಶ್ನೆಗಳನ್ನು ಯಕ್ಷನು ಕೇಳ್ತಾನೆ. ಅದರಲ್ಲಿರುವ ಒಂದು ಪ್ರಶ್ನೆ ಈ ರೀತಿ ಇದೆ: ಲೋಕದಲ್ಲಿ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಯಾವುದು ಎಂದು. ಧರ್ಮರಾಯನು ಸಮರ್ಪಕವಾದ ಮನೋಜ್ಞವಾದ ಉತ್ತರಗಳನ್ನು ಕೊಡುತ್ತಾನೆ. ಈ ಪ್ರಶ್ನೆಗೆ ಧರ್ಮರಾಯನ ಉತ್ತರ ಈ ರೀತಿ ಇದೆ: ಅಹನ್ಯಹನಿ ಭೂತಾನಿ ಗಚ್ಚಂತೀಹ ಯಮಾಲಯಂ. ಇಹ ಇಲ್ಲಿಂದ ಭೂತಾನಿ ಜೀವಿಗಳು ಅಹನ್ಯಹನಿ ಪ್ರತಿದಿನವೂ ಗಚ್ಚಂತಿ ಯಮಾಲಯಂ ಪ್ರತಿದಿನವೂ ಯಮಾಲಯಕ್ಕೆ ಜೀವಿಗಳು ಹೋಗುತ್ತಾ ಇರ್ತಾರೆ. ಪ್ರತಿದಿನವೂ ಜನರು ಮೃತರಾಗುತ್ತಾರೆ. ಶೇಷ ಸ್ಥಾವರಮಿಚ್ಛಂತಿ ಉಳಿದವರೆಲ್ಲ ನಾವಿನ್ನೂ ಶಾಶ್ವತ, ನಮಗೆ ಮರಣವೇ ಇಲ್ಲ ಎಂದುವ ಭ್ರಮೆಯಲ್ಲಿರುತ್ತಾರಲ್ಲ, ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಿದೆ ಎಂದು ಧರ್ಮರಾಯನ ಉತ್ತರವು ಆಗಿರುತ್ತದೆ. ತಾತ್ಪರ್ಯವಿಷ್ಟೇ: ಜೀವಿಗಳಿಗೆಲ್ಲವೂ ಎಲ್ಲರಿಗೂ ಮರಣವು ನಿಶ್ಚಿತವೇ. ಇದನ್ನೇ ಕಾಳಿದಾಸನು ಕೂಡ ತನ್ನ ಮೇರು ಕೃತಿಯಾದ ರಘುವಂಶದಲ್ಲಿ ಈ ರೀತಿ ಹೇಳಿರುತ್ತಾನೆ: ಮರಣ ಪ್ರಕೃತಿ ಶರೀರಿಣಾಂ ಮರಣಂ ಪ್ರಕೃತಿ ಶರೀರಿಣಾಂ ಜೀವಿಗಳಿಗೆ ಮರಣವು ಪ್ರಕೃತಿ ನಿಶ್ಚಿತವೇ. ವಿಕೃತಿರ್ಜೀವಿತ ಮುಚ್ಯತೆ ಬುದ್ಧೈಹಿ. ಪಂಡಿತರು ಜೀವನವನ್ನು ಅದೊಂದು ತಾತ್ಕಾಲಿಕ ಎನ್ನುತ್ತಾರೆ. ಕ್ಷಣಮಪ್ಯವತಿಷ್ಠತೆ ಜಂತು ಯದಿ ಜಂತು ನನು ಲಾಭವಾನಸವು. ಅವನು ಒಂದು ಕ್ಷಣವಾದರೂ ಜೀವಿಸುತ್ತಿದ್ದಾನೆ ಎಂದರೆ ಅದು ಅವನ ಲಾಭವೇ, ಅಥವಾ ಅವನಿಗೊಂದು ಬೋನಸ್ ಎಂದೇ ಕಾಳಿದಾಸನು ಹೇಳುತ್ತಾನೆ. ಹಾಗಿದ್ದರೂ ನಮಗೆಲ್ಲರಿಗೂ ಮರಣ ಎಂದರೆ ಒಂದು ಭಯ, ಒಂದು ಅಶುಭ ಸೂಚನೆ ಇರುವುದು ವಾಸ್ತವವೇ. ಮರಣದ ಪ್ರಕ್ರಿಯೆ ಎಂದರೆ ಅಶುಭ ಎನ್ನುವ ಸಾಮಾನ್ಯ ಕಲ್ಪನೆ ಎಲ್ಲರಲ್ಲಿಯೂ ಇರುತ್ತದೆ. ನಮ್ಮ ದೃಷ್ಟಿಯಲ್ಲಿ ಸಾವು ಎಂದರೆ ಒಮ್ಮೆ ಮಾತ್ರ ಆಗುವಂತಹ ಪ್ರಕ್ರಿಯೆ. ಯಾಕೆಂದರೆ ಸಾವಿನ ಅನಂತರ ಏನಿದೆ ಎಂದು ವಿವರಿಸಿದವರೂ ಇಲ್ಲ, ನಮಗೆ ಆ ಊಹೆಯೂ ಇರುವುದಿಲ್ಲ. ಜೊತೆಗೆ ಸಾವಿನ ನಂತರ ನಮ್ಮ ಭೋಗಗಳು ಅದೆಲ್ಲ ನಿಲ್ಲುತ್ತವೆ. ನಿರಂತರವಾಗಿ ಜೀವಿಸಬೇಕೆಂಬ ಜೀವಿಯ ಇಚ್ಛೆ ಮರಣಾನಂತರ ಯಾವ ರೀತಿಯ ಜನ್ಮ ನಮಗೆ ಸಿಗಬಹುದು ಎನ್ನುವ ಊಹೆ ಇಲ್ಲದಿರುವುದರಿಂದ ಮರಣವೆಂದರೆ ಸಾಮಾನ್ಯ ಎಲ್ಲರಿಗೂ ಒಂದು ರೀತಿಯ ಭಯ ಉಂಟು ಮಾಡುತ್ತದೆ. ಭಾಗ್ಯವಶಾತ್ ನಮ್ಮ ಸನಾತನ ಧರ್ಮಶಾಸ್ತ್ರಗಳು ಮರಣದ ಬಗ್ಗೆ ವಿಸ್ತೃತವಾಗಿ ವಿಚಾರವನ್ನು ನಡೆಸಿದೆ. ಅದರಂತೆ ವಸ್ತುತಃ ಮರಣ ಎಂಬುದು ಅತ್ಯಂತ ಸಹಜ ಪ್ರಕ್ರಿಯೆ. ಭಾರತೀಯ ಸಂಸ್ಕೃತಿಯಲ್ಲಿ ಸಾವು ಎಂಬುದು ಮೊದಲಲ್ಲ, ಸಾವು ಕೊನೆಯೂ ಅಲ್ಲ. ಪುನರಪಿ ಜನನಂ ಪುನರಪಿ ಮರಣಂ. ವಸ್ತುತಃ ನಮ್ಮ ಶರೀರದಲ್ಲಿ ಪ್ರತಿ ಕ್ಷಣವೂ ಜೀವಕೋಶಗಳು ಹುಟ್ಟುತ್ತಲೂ ಸಾಯುತ್ತಲೂ ಇರುತ್ತವೆ. ಬಾಲ್ಯದಿಂದ ಶೈಶವದಿಂದ ಬಾಲ್ಯ, ಬಾಲ್ಯದಿಂದ ಕೌಮಾರ, ಕೌಮಾರದಿಂದ ಯೌವನ, ಯೌವನದಿಂದ ವಾರ್ಧಕ್ಯ, ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತಾ ಇರುತ್ತವೆ ನಮಗೆ ಅರಿವಿಲ್ಲದಂತೆ. ಇದೆಲ್ಲ ಒಂದು ರೀತಿಯ ಸೂಕ್ಷ್ಮವಾದ ಹುಟ್ಟು ಸಾವುಗಳೇ ಆಗಿರುತ್ತವೆ. ಹಳೆಯ ಅವಸ್ಥೆಯನ್ನು ಬಿಡುವುದು ಸಾವು ಮತ್ತು ಹೊಸ ಅವಸ್ಥೆಯನ್ನು ಸ್ವೀಕರಿಸುವುದು ಜನನ ಎಂದು ಪರಿಗಣಿಸಲ್ಪಟ್ಟಿದೆ. ಜೊತೆಗೆ ನಮ್ಮಲ್ಲಿ ಪುನರ್ಜನ್ಮವನ್ನು ಸ್ವೀಕರಿಸುವ ಆ ಒಂದು ಸಂಪ್ರದಾಯವೂ ಇದೆ. ಅನಾದಿ ಕಾಲದಿಂದ ಜೀವನು ಹುಟ್ಟುತ್ತಾ ಸಾವು ಆ ಚಕ್ರದಲ್ಲಿ ಸಿಲುಕಿರುತ್ತಾನೆ. ಈ ರೀತಿ ಆ ಸಂಸಾರ ಚಕ್ರದಲ್ಲಿ ಸಂಸರಣ ಆಗುತ್ತಿರುವುದರಿಂದಲೇ ಇದಕ್ಕೆ ಸಂಸಾರ ಎನ್ನುವ ಹೆಸರು ಇದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು, ಜಾತಸ್ಯ ಮೃತ್ಯು ಧ್ರುವಂ. ಹುಟ್ಟಿದವನಿಗೆ ಸಾವು ಇದ್ದೇ ಇದೆ. ಧ್ರುವಂ ಜನ್ಮ ಮೃತಸ್ಯ ಚ, ಮೃತಸ್ಯ ಪುನರ್ಜನ್ಮಮಪಿ ಧ್ರುವಂ. ಮೃತನಾದವನಿಗೆ ಪುನರ್ಜನ್ಮವು ಕೂಡ ಇದ್ದೇ ಇದೆ. ತಸ್ಮಾತ್ ಅಪರಿಹಾರ್ಯಾರ್ಥೆ ನತ್ವಂ ಶೋಚಿತುಮರ್ಹಸಿ ಎಂದು ಭಗವದ್ಗೀತೆಯಲ್ಲಿ ಭಗವಂತನ ವಾಕ್ಯಗಳೇ ಇವೆ. ಹಾಗಾಗಿ ಶಾಸ್ತ್ರಗಳ ದೃಷ್ಟಿಯಿಂದ ಹುಟ್ಟಿದ ಪ್ರತಿಯೊಂದು ಜೀವವು ಮತ್ತೊಂದು ಶರೀರವನ್ನು ಪಡೆಯಲು ಇರುವ ಮಾಧ್ಯಮವೇ ಸಾವು. ಸಾವೆಂದರೆ ತನ್ನ ನಾಶವಲ್ಲ, ಇದ್ದ ಸ್ಥೂಲ ಶರೀರದ ತ್ಯಾಗ ಮತ್ತು ನೂತನ ಶರೀರದ ಪ್ರಾಪ್ತಿ. ಆ ಒಂದು ಅಂತರದಲ್ಲಿ ಇದು ನಡೆಯುತ್ತದೆ.
ಆ ಸಮಯದಲ್ಲಿ ಈ ಔರ್ಧ್ವ ದೈಹಿಕ ಕ್ರಿಯೆಗಳು, ಊರ್ಧ್ವ ಅಂದರೆ ಮೇಲೆ ಎನ್ನುವ ಅರ್ಥ, ಊರ್ಧ್ವಸ್ಯ ಇದಂ ಔರ್ಧ್ವಂ, ಮೇಲಿನ ಲೋಕದ ಸಂಬಂಧಿಸಿದ ಕ್ರಿಯೆಯಾದ ಕಾರಣ ಊರ್ಧ್ವ ದೈಹಿಕ ಕ್ರಿಯೆ ಎಂದು ಹೇಳುತ್ತಾರೆ. ಹಾಗಾಗಿ ಇದನ್ನು ಪಿತೃಕರ್ಮ ಎಂದು ಕೂಡ ಹೇಳುತ್ತಾರೆ. ಪಿತಾ ಎಂದರೆ ತಂದೆ ಎಂದರ್ಥ. ಪಿತರಹ ಎಂದು ಬಹುವಚನದಲ್ಲಿ ಹೇಳುವಾಗ ಅದು ಮಾತರಹ, ತಾಯಿಯಂದಿರನ್ನು ಕೂಡ ಒಳಗೊಳ್ಳುತ್ತದೆ. ಮಾತಾ ಪಿತರೌ ಪಿತರೌ ಎನ್ನುವ ಏಕಶೇಷ ಸಮಾಸದ ಬಲದಿಂದ. ಮತ್ತು ತಾಯಿಯ ಸಂಬಂಧವಾಗಿ ಮಾಡುವ ಕ್ರಿಯೆಗಳಲ್ಲೆಲ್ಲ ಪ್ರಯೋಗದಲ್ಲಿ ಮತ್ತು ಲಿಂಗ ನಿರ್ದೇಶನದಲ್ಲಿ ಮಾತ್ರ ವ್ಯತ್ಯಾಸ. ಆದ ಕಾರಣ ಪಿತೃಕರ್ಮ ಅಂದರೆ ತಾಯಿ ಪ್ರಪಿತಾಮಹಿ, ಪಿತಾಮಹಿ ಅವರನ್ನೆಲ್ಲ ಒಳಗೊಂಡಿರುತ್ತದೆ. ಗತಿಸಿದ ಹಿರಿಯರ ಔರ್ಧ್ವದೈಹಿಕಗಳನ್ನು ಯಜ್ಞ ಎಂದೇ ಕರೆಯಲಾಗಿದೆ. ಈ ಚರಮ ಸಂಸ್ಕಾರವನ್ನು ಅಂತೆ ಭವ ಇಷ್ಟಿಹಿ ಇತಿ ಕಾರಣಾತ್ ಅಂತ್ಯೇಷ್ಟಿಹಿ ಎಂದು ಕರೆಯಲಾಗುತ್ತದೆ. ಸನಾತನ ಸಂಸ್ಕೃತಿಯಲ್ಲಿ ಮನುಷ್ಯನ ಜೀವನವಿಡೀ ಅಗ್ನಿಯ ಆರಾಧನೆ ಮತ್ತು ಸಾಂಗತ್ಯವನ್ನು ಹೊಂದಿಕೊಂಡಿದೆ. ನಮ್ಮ ಋಗ್ವೇದದ ಪ್ರಾರಂಭವೇ ಓಂ ಅಗ್ನಿಮೇಳೆ ಪುರೋಹಿತಂ ಎಂದೇ ಆರಂಭವಾಗುತ್ತದೆ. ಪುನಃ ಅಗ್ನಿರ್ದೇವೋ ದ್ವಿಜಾತೀನಾಂ ವಿಪ್ರರಿಗೆ ಬ್ರಾಹ್ಮಣರಿಗೆ ಅಗ್ನಿಯೇ ದೇವರು ಎನ್ನುವ ವಾಕ್ಯಗಳು ಇದನ್ನು ಪುಷ್ಟೀಕರಿಸುತ್ತದೆ. ಉಪನಯನದಿಂದ ಈ ಅಗ್ನಿಯ ಸಾಹಚರ್ಯವು ಅಗ್ನಿ ಕಾರ್ಯವಾಗಿ ಮುಂದುವರಿಯುತ್ತದೆ. ಮುಂದೆ ವಿವಾಹದಲ್ಲಿ ಔಪಾಸನಾಗ್ನಿ, ಮುಂದೆ ಈ ಶ್ರೌತಾಗ್ನಿ, ಅಗ್ನಿಹೋತ್ರಗಳೆಲ್ಲ ಆರಂಭವಾಗುತ್ತದೆ. ಕೊನೆಗೆ ಈ ಸಾವಿನಲ್ಲಿ ಕೂಡ ಈ ಅಗ್ನಿಯ ಸಾಹಚರ್ಯ ಇದ್ದು ಈ ದೇಹವನ್ನು ಅಗ್ನಿಯಲ್ಲಿಯೇ ಸಮರ್ಪಿಸಲಾಗುತ್ತದೆ. ಹೀಗೆ ಜೀವನವಿಡೀ ಆಜ್ಯವೇ ಮೊದಲಾದ ದ್ರವ್ಯಗಳನ್ನು ಆಹುತಿಯನ್ನಾಗಿ ನೀಡಿದ ವ್ಯಕ್ತಿಯ ಶರೀರವೇ ಆ ಅಗ್ನಿಗೆ ಕೊನೆಯ ಆಹುತಿ ಆಗುತ್ತದೆ. ಹೀಗೆ ನಮ್ಮಲ್ಲಿ ದೇಹದ ದಹನವನ್ನು ಕೂಡ ಒಂದು ಯಜ್ಞ ಎಂದೇ ಪರಿಗಣಿಸಲ್ಪಟ್ಟಿದೆ. ಗರ್ಭದಿಂದ ಆರಂಭಿಸಿ ವಿವಾಹದವರೆಗೆ ಅನೇಕ ಸಂಸ್ಕಾರಗಳನ್ನು ಪಡೆದ ವ್ಯಕ್ತಿಯ ಔರ್ಧ್ವದೈಹಿಕ ಕ್ರಿಯೆಯು ಅಂತಿಮ ಸಂಸ್ಕಾರದ ಮೂಲಕ ಪೂರ್ಣವಾಗುತ್ತದೆ. ಹಾಗೆ ನೋಡಿದರೆ ಎಲ್ಲ ಸಂಸ್ಕಾರಗಳು ಕೂಡ ಅತೀಂದ್ರಿಯವೇ ಆಗಿದೆ. ಗರ್ಭಾಧಾನ, ಜಾತಕರ್ಮ, ಉಪನಯನ, ವಿವಾಹ ಎಲ್ಲವೂ ಅದೇ ರೀತಿ ಆಗುತ್ತವೆ. ಸಂಸ್ಕಾರವೆಂದರೆ ಗುಣದ ಆಧಾನ ಮತ್ತು ದೋಷಗಳ ನಿವಾರಣೆಯೇ ಆಗಿರುತ್ತದೆ. ಮರಣದ ನಂತರದ ಕ್ರಿಯೆಗಳು ಕೂಡ ಒಂದು ಸಂಸ್ಕಾರವೇ ಆಗಿದ್ದು ಅದು ಜೀವನನ್ನು ಸೂಕ್ಷ್ಮವಾಗಿ ತಲುಪುತ್ತದೆ. ಸಂಕ್ಷೇಪವಾಗಿ ಈ ಪ್ರಕಲ್ಪವನ್ನು ಗಮನಿಸುವ. ಗೃಹಸ್ಥಸ್ಯ ಮರಣ ಸಂಶಯ, ವ್ಯಕ್ತಿಯು ಇನ್ನೇನು ಮರಣ ಹೊಂದುತ್ತಾನೆ ಅಥವಾ ಈಗಾಗಲೇ ಮರಣ ಹೊಂದಿದ್ದಾನೆ ಅಂದರೆ ಏನು ಮಾಡಬೇಕು ಎನ್ನುವುದಕ್ಕೆ ಗೋಮಯೇನೋಪಲಿಪ್ತೇತು ದರ್ಭಸ್ತರಣ ಸಂಸ್ಕೃತೆ ಭೂತಲೆ ಹ್ಯಾತುರಂ ಕುರ್ಯಾತ್ ಅಂತರಿಕ್ಷಂ ವಿವರ್ಜಯೇತ್ ಎಂದಿದೆ. ಇನ್ನೇನು ಮರಣ ಹೊಂದಿದ್ದಾನೆ ಅಥವಾ ಮರಣ ಹೊಂದುತ್ತಾನೆ ಎನ್ನುವ ಸ್ಥಿತಿಯಲ್ಲಿ ಆತನನ್ನು ಗೋಮಯಲಿಪ್ತವಾದ ನೆಲದಲ್ಲಿ ದರ್ಭೆಯನ್ನು ದಕ್ಷಿಣಾಗ್ರವಾಗಿ ಪಸರಿಸಿ ದಕ್ಷಿಣ ದಿಕ್ಕಿಗೆ ತಲೆ ಇರುವಂತೆ ಮಲಗಿಸಬೇಕು. ಭೂತಲೇ ಹ್ಯಾತುರಂ ಕುರ್ಯಾತ್ ಅಂತರಿಕ್ಷಂ ವಿವರ್ಜಯೇತ್ ಎಂದಿರುವುದರಿಂದ ನೆಲದಲ್ಲೇ ಮಲಗಿಸಬೇಕು ಮತ್ತು ಮಂಚದ ಉಪಯೋಗವನ್ನು ವರ್ಜಿಸಬೇಕೆಂದಿದೆ. ಪ್ರಾಣ ಸಂಶಯೇ ಪುತ್ರಾದಿ ಸಹಸಾ ಆಚಮ್ಯ ಆಯುಷಃ ಪ್ರಾಣಗಂ ಸಂತನು ಇತಿ ಕರ್ಣಮಂತ್ರಂ ಜಪೇತ್. ಪ್ರಾಣೋತ್ಕ್ರಮಣ ಸಂದರ್ಭದಲ್ಲಿ ಕರ್ಣಸೂಕ್ತ ಮಂತ್ರಗಳನ್ನು ಪುತ್ರಾದಿಗಳು ಸಹಸಾ ಆಚಮ್ಯ ಕೂಡಲೇ ಆಚಮನ ಮಾಡಿ ಜಪಿಸಬೇಕು ಎಂದಿದೆ. ಕರ್ಣಮಂತ್ರಗಳನ್ನು ಮೊದಲು ಬಲಕಿವಿಯಲ್ಲಿ ನಂತರ ಎಡಕಿವಿಯಲ್ಲಿ ಜಪಿಸುವ ಕ್ರಮ. ಆಗ ನಡೆಸುವ ಸಂಕಲ್ಪ ಹೇಗಿರುತ್ತದೆ ಅಂದರೆ ಮರಣಕಾಲೇ ಯಮದೂತ ಸಂದರ್ಶನ ನಿರಹರಣದ್ವಾರ ವಿಷ್ಣುದೂತ ಸಂದರ್ಶನಾರ್ಥಂ ಕರ್ಣಮಂತ್ರಂ ಪಠಿಷ್ಯೆ ಎಂದಿರುತ್ತದೆ. ಅಂದರೆ ಮೃತನ ಜೀವವನ್ನು ಯಮದೂತರು ತೊಂದರೆ ಕೊಟ್ಟು ಎಳೆದುಕೊಂಡು ಹೋಗುವುದು ಬೇಡ, ವಿಷ್ಣುದೂತರ ಜೊತೆಯಲ್ಲಿ ಸಾವಕಾಶವಾಗಿ ಸಾವಧಾನದಿಂದ ಹೋಗಿರಿ ಎನ್ನುವ ತಾತ್ಪರ್ಯ ಇರಬೇಕು. ಗಂಗಾಜಲವನ್ನು ತುಳಸಿಯುಕ್ತವಾದ ಶುದ್ಧ ನೀರನ್ನು ಬಾಯಿಯಲ್ಲಿ ಅಲ್ಪ ಪ್ರಮಾಣದಲ್ಲಿ ಎರೆಯುವ ಕ್ರಮ ಇದೆ. ತುಳಸೀದಿಲ ಸಮ್ಮಿಶ್ರಮಪಿ ಸರ್ಷಪ ಮಾತ್ರಕಂ ಗಂಗಾಜಲಂ ಪುನಾತ್ಯೇವ ಕುಲಾನಾಂ ಏಕವಿಂಶತಿಂ ಎಂದು ವಚನಗಳಿವೆ.
ತುಳಸೀದಳ ಸಂಯುಕ್ತವಾದ ಶುದ್ಧ ಗಂಗಾಜಲವನ್ನು ಸರ್ಷಪ ಮಾತ್ರ ಒಂದು ಸಾಸಿವೆಯಷ್ಟಾದರೂ ಸೇರಿಸಿ ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿದ್ದರೆ ಕುಲಾನಾಂ ಏಕವಿಂಶತಿ 21 ಕುಲಗಳನ್ನು 21 ತಲೆಮಾರನ್ನು ಪುನಃ ಪವಿತ್ರೀಕರಿಸುತ್ತದೆ ಎಂದು ಶಾಸ್ತ್ರವಚನಗಳಿವೆ. ನಾರದ ಪುರಾಣದಲ್ಲಿದೆ. ನಂತರ ತಲೆಯ ಉಭಯ ಪಾರ್ಶ್ವಗಳಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ಒಂದು ಚಿಕ್ಕ ರಾಶಿ ಮಾಡುವುದು, ಹಸಿ ತೆಂಗಿನಕಾಯಿಯನ್ನು ಕತ್ತರಿಸಿ ಅದರಲ್ಲಿ ತುಪ್ಪದ ದೀಪವನ್ನು ಇಡುವುದು, ಇಂಥೆಲ್ಲ ಪ್ರಕ್ರಿಯೆಗಳು ಇವೆ. ಹಸಿ ತೆಂಗಿನಕಾಯಿ ಯಾಕೆಂದರೆ ಒಣಗಿದ ತೆಂಗಿನಕಾಯಿ ಆದರೆ ಅದಕ್ಕೆ ಕೂಡ ಬೆಂಕಿ ಹಿಡಿಯಬಹುದು ಎಂಬ ನಿರೀಕ್ಷೆಯಿಂದ ಇದ್ದಿರಬಹುದು. ಭಗವದ್ಗೀತೆ, ವಿಷ್ಣು ಸಹಸ್ರನಾಮ ಮೊದಲಾದ ಸ್ತೋತ್ರಗಳನ್ನು ಪಾರಾಯಣ ಮಾಡುವ ಸಂಪ್ರದಾಯವೂ ಇದೆ. ಯಥಾ ಕಥಂಚಿತ್ ಗೋವಿಂದೇ ಕೀರ್ತಿತೇ ವಾ ಶ್ರುತೇಪಿ ವಾ ಪಾಪಿನೋಪಿ ವಿಶುದ್ಧ ಸ್ಯುಹು ಶುದ್ಧ ಮೋಕ್ಷಮವಾಪ್ನುಯು ಎಂದು ಕೊಡುವ ವಚನಗಳಿವೆ. ಯಥಾ ಕಥಂಚಿತ್ ಗೋವಿಂದೇ, ಗೋವಿಂದನ ನಾಮಸ್ಮರಣೆ, ದೇವರ ನಾಮಸ್ಮರಣೆಯನ್ನು ಯಾವ ರೀತಿಯಾದರೂ ಹೇಳಿದರೂ ಕೇಳಿದರೂ ಅದು ಅವನನ್ನು ಶುದ್ಧೀಕರಿಸಿ ಪುಣ್ಯಲೋಕವನ್ನು ಕೊಡುತ್ತದೆ ಎಂದು ಶ್ಲೋಕದ ಅರ್ಥ. ಆದ ಕಾರಣವೇ ಮಕ್ಕಳಿಗೆಲ್ಲ ಭಗವಂತನ ದಿವ್ಯನಾಮವನ್ನು ಇರಿಸಬೇಕು ಎನ್ನುವುದು ಆ ಕಾರಣಕ್ಕಾಗಿ. ಮಗನ ಹೆಸರನ್ನು ಮಕ್ಕಳ ಹೆಸರನ್ನಾದರೂ ಕರೆದು ಆ ರೀತಿಯಾದರೂ ದೇವರ ನಾಮದ ಸಂಸ್ಮರಣೆ ಆಗಲಿ ಎಂದಿರಬಹುದು. ಈ ಸಮಯದಲ್ಲಿ ಮೃತರ ಮನೆಯ ಪರಿಸ್ಥಿತಿ ಬಹಳ ಶೋಚನೀಯವೂ ಯೋಚನೀಯವೂ ಆಗಿರುವುದು ವಾಸ್ತವ. ಆದರೂ ಯಥಾಶೀಘ್ರವಾಗಿ ಪುರೋಹಿತರ ನಿರ್ದೇಶನದಂತೆ ದಹನ ಕಾರ್ಯಗಳನ್ನು ನಡೆಸುವುದು ಅವಶ್ಯಕ. ದಶದಾನಗಳ ಅವಶ್ಯಕತೆಯನ್ನು ತಿಳಿಸುತ್ತಾರೆ. ದಾನಗಳ ಮಹತ್ವವನ್ನು ಮಹಾಭಾರತ ಈ ರೀತಿ ವರ್ಣಿಸುತ್ತದೆ. ವಿದ್ಯಾ ಪ್ರವಾಸತೋ ಮಿತ್ರಂ, ಪ್ರವಾಸದಲ್ಲಿರುವವನಿಗೆ ವಿದ್ಯೆಯೇ ಅವನ ಗೆಳೆಯ. ಭಾರ್ಯಾ ಮಿತ್ರಂ ಗೃಹೇ ಸತ, ಗೃಹಸ್ಥನಿಗೆ ಅವನ ಹೆಂಡತಿ ಅಥವಾ ಹೆಂಡತಿಗೆ ಅವಳ ಗಂಡನೇ ಗೆಳೆಯರಾಗಿರ್ತಾರೆ. ಆತುರಸ್ಯ ಭಿಷಗ್ ಮಿತ್ರಂ, ಅನಾರೋಗ್ಯದಲ್ಲಿರುವವನಿಗೆ ವೈದ್ಯನೇ ಮಿತ್ರ. ದಾನಂ ಮಿತ್ರಂ ಮರಿಷ್ಯತಃ, ಮರಣದಲ್ಲಿ ಇರುವವನಿಗೆ ಅವನು ಮಾಡಿದ ದಾನಗಳೇ ಸಹಾಯಕವಾಗುತ್ತದೆ ಎಂದು ವಚನಗಳಿವೆ. ಆಗ ಮಾಡುವ ಸಂಕಲ್ಪವು ಈ ರೀತಿ ಇರುತ್ತದೆ. ಇಹ ಜನ್ಮನಿ, ಈ ಜನ್ಮದಲ್ಲಿ, ಜನ್ಮ ಪ್ರಭೃತಿ ಮರಣ ಪರ್ಯಂತಂ, ಜನ್ಮದಿಂದ ಆರಂಭಿಸಿ ಮರಣದವರೆಗೆ, ಜ್ಞಾನ ಕೃತಂ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂತಹ ಸಮಸ್ತ ಪಾಪ ಪರಿಹಾರಾರ್ಥಂ ಎಂದು ಸಂಕಲ್ಪಿಸಿ ಹಲವು ದಾನಗಳನ್ನು ಮಾಡಬೇಕಾಗುತ್ತದೆ. ಆ ದಶದಾನಗಳು ಯಾವುದೆಲ್ಲ ಎಂದರೆ ಗೋ, ಭೂ, ತಿಲ, ಹಿರಣ್ಯ, ಆಜ್ಯ ತುಪ್ಪ, ವಾಸಃ ಬಟ್ಟೆ, ಧಾನ್ಯ, ಗುಡಹ ಬೆಲ್ಲ, ರೌಪ್ಯ ಬೆಳ್ಳಿ ಮತ್ತು ಲವಣಾನಿ ಎನ್ನುವ ದಶದಾನಗಳು. ಅಂತಕಾಲೇತು ಸತ್ಪುತ್ರ ಸರ್ವದಾನಾನಿ ದಾಪಯೇತ್, ಯತ್ತದರ್ಥಂ ಸುತೋ ಲೋಕೆ ಪ್ರಾರ್ಥ್ಯತೆ ಧರ್ಮಕೋವಿದೈಹಿ. ಧರ್ಮಜ್ಞರಾದವರು ತನಗೊಂದು ಸತ್ಪುತ್ರನು ಬೇಕು ಎಂದು ಯಾಕಾಗಿ ಅಪೇಕ್ಷೆ ಪಡುತ್ತಾರೆ ಎಂದರೆ, ಮುಂದೆ ನನ್ನ ಅಂತ್ಯಕಾಲದಲ್ಲಿ ಈ ಸತ್ಪುತ್ರನು ದಶದಾನಗಳನ್ನು ಉದ್ದಿಷ್ಟ ದಾನಗಳನ್ನೆಲ್ಲ ಮಾಡಿಯಾನು ಎನ್ನುವ ಆಕಾಂಕ್ಷೆಯಿಂದ ಧರ್ಮಜ್ಞರೆಲ್ಲ ಸತ್ಪುತ್ರರನ್ನು ಅಪೇಕ್ಷಿಸುತ್ತಾರಂತೆ. ಆದ ಕಾರಣ ಕಾರ್ಪಣ್ಯವನ್ನು ಬಿಟ್ಟು ಯಥಾಶಕ್ತಿ ದಶದಾನಗಳನ್ನು ಮಾಡುವುದು ಶ್ರೇಯಸ್ಕರ ಎಂದು ತೋರುತ್ತದೆ. ವಪನ, ಕರ್ಮಾರಂಭಕ್ಕೆ ಮೊದಲು ವಪನ ಅಥವಾ ಕ್ಷೌರವನ್ನು ಮಾಡಬೇಕಾಗುತ್ತದೆ. ಕ್ಷೌರದಲ್ಲಿ ಹೇಳಬೇಕಾದ ಸಂಕಲ್ಪ ಈ ರೀತಿ ಇದೆ. ಮೇರುಮಂದರ ತುಲ್ಯಾನಿ ಪಾಪಾನಿ ವಿವಿಧಾನಿ ಚ ಕೇಶಾನಾಶ್ರಿತ್ಯ ತಿಷ್ಠಂತಿ ತಸ್ಮಾತ್ ಕೇಶಾನ್ ವಪಾಮ್ಯಹಂ. ಯಾನಿ ವಿವಿಧಾನಿ ಪಾಪಾನಿ ಕೃತಾನಿ ತಾನಿ ಮೇರುಮಂದರ ತುಲ್ಯಾನಿ. ನಾವು ಮಾಡುವ ಪಾಪಗಳ ಗಾತ್ರ ಮೇರುಮಂದರ ಪರ್ವತಗಳಷ್ಟು ಬೃಹದಾಗಿದೆಯಂತೆ. ಅದೆಲ್ಲ ಕೂದಲನ್ನು ಆಶ್ರಯಿಸಿ ಇರುವುದರಿಂದ ಕೇಶವನ್ನು ವಪನ ಮಾಡುತ್ತೇನೆ, ಮುಂಡನ ಮಾಡುತ್ತೇನೆ ಎಂದು ಆ ಸಂಕಲ್ಪದ ತಾತ್ಪರ್ಯ. ತಾನು ಮಾಡಿದ ಪಾಪದ ನಾಶಕ್ಕಾಗಿ, ತನ್ನ ಶುದ್ಧಿಗಾಗಿ ಮತ್ತು ಕರ್ಮಾನುಷ್ಠಾನ ಮಾಡಲು ಯೋಗ್ಯತೆಯನ್ನು ಪಡೆಯುವುದಕ್ಕೋಸ್ಕರ ಈ ವಪನವನ್ನು ಮಾಡುವುದಾಗಿದೆ. ಈ ಸಂಕಲ್ಪವು, ಅದರ ಸಾಮಾನ್ಯ ಅರ್ಥವು ಕರ್ತೃಗಳಿಗೂ ಅವರ ಮನೆಯವರಿಗೂ ತಿಳಿಯುವುದು ತೀರಾ ಅವಶ್ಯಕ.
ಇಲ್ಲದಿದ್ದರೆ ಗತಾನುಗತಿಕೋ ಲೋಕಃ ನ ಲೋಕ ಪಾರಮಾರ್ಥಿಕ ಎನ್ನುವ ಕಾರಣದಿಂದಾಗಿ ಬರೇ ಅಂಧಾನುಕರಣೆ ಆಗುವ ಸಂಭವ ಕೂಡ ಇದೆ. ವಪನವನ್ನು ಮಾಡದೆಯೋ, ಮಾಡಿದ್ದರೆ ಅದರ ಅರ್ಥವನ್ನು ತಿಳಿಯದೆಯೋ, ಅಥವಾ ಈ ವಪನ ಮಾಡಿದ್ದರಿಂದ ನನ್ನ ಬಾಹ್ಯ ಸೌಂದರ್ಯ ಕೇಶವಿನ್ಯಾಸಕ್ಕೆಲ್ಲಿಯೋ ಕುಂದುಂಟಾಯಿತೆಂದು ಕರ್ತೃಗಳು ಅವರ ಮನೆಯವರು ಪರಿತಪಿಸುವುದನ್ನು ಕಡಿಮೆ ಮಾಡಬಹುದು. ಮರಣದ ಕಾಲ, ಮರಣವು ಉತ್ತರಾಯಣದಲ್ಲೂ ಶುಕ್ಲ ಪಕ್ಷದಲ್ಲಿಯೂ ಹಗಲಿನಲ್ಲಿಯೂ ಆದರೆ ಯಾವುದೇ ಕಾಲದೋಷವಿಲ್ಲವೆಂದು ಹೇಳುತ್ತಾರೆ. ನಿರ್ದೋಷ ಕಾಲ ದೇವಾನಾಮಪಿ ದುರ್ಲಭ ಎಂದಿದೆ. ಅಂದರೆ ದೋಷವೇ ಇಲ್ಲದ ಕಾಲಗಳು ದೇವರಿಗೆ ಕೂಡ ದುರ್ಲಭ ಎಂದಿರುವ ಕಾರಣ ಸ್ವಲ್ಪ ಸ್ವಲ್ಪ ದೋಷಗಳು ಬಂದೇ ಬರುತ್ತವೆ. ಇದರ ವಿಪರೀತದಲ್ಲಿ ಮರಣವು ದಕ್ಷಿಣಾಯನದಲ್ಲೋ ಕೃಷ್ಣ ಪಕ್ಷದಲ್ಲಿಯೋ ರಾತ್ರಿಯಲ್ಲೋ ಆದರೆ ಅದರ ಸಂಬಂಧಿಸಿದ ಕಾಲದೋಷ ನಿವೃತ್ತಿಯರ್ಥ ಶಾಂತಿಗಳನ್ನು ಮಾಡಬೇಕು. ಮರಣಕಾಲದ ನಕ್ಷತ್ರವನ್ನು ಪರಿಗಣಿಸುವ ಕ್ರಮವಿದೆ. ಮರಣವು ಧನಿಷ್ಠಾ ನಕ್ಷತ್ರದ ಅಪರಾರ್ಧದಲ್ಲಿ, ಶತಭಿಷ, ಪೂರ್ವಭದ್ರ, ಉತ್ತರಾಭದ್ರ, ರೇವತಿ ನಕ್ಷತ್ರಗಳಲ್ಲಿ, ಅಂದರೆ ಚಂದ್ರನು ಕುಂಭ ಮತ್ತು ಮೀನರಾಶಿಗಳಲ್ಲಿದ್ದರೆ ಈ ಧನಿಷ್ಠಾ ಪಂಚಕ ದೋಷವು ಬರುತ್ತದೆ. ಧನಿಷ್ಠಾ ನಕ್ಷತ್ರದ ಪೂರ್ವಾರ್ಧದಲ್ಲಿ ಅಂದರೆ ಚಂದ್ರನು ಮಕರ ರಾಶಿಯಲ್ಲಿರುವಾಗ ಈ ದೋಷ ಹೇಳಿರುವುದಿಲ್ಲ. ಅದಕ್ಕೆ ಕೂಡ ಕಾಲದೋಷಕ ನಿವಾರಕ ಶಾಂತಿಯನ್ನು ಕೂಡ ಮಾಡಿಸಬೇಕು. ಜೀವನವು ಪ್ರಕೃತ ಶರೀರವನ್ನು ಬಿಟ್ಟು ಹೊರಟ ಮೇಲೆ ದೇಹವನ್ನು ಶವ ಎಂದು ಕರೆಯಲಾಗುತ್ತದೆ. ದೀರ್ಘಕಾಲದವರೆಗೆ ಭೋಗ, ಧರ್ಮಾಚರಣೆ ಮತ್ತು ಆಧ್ಯಾತ್ಮ ಸಾಧನೆಗೆ ಆಶ್ರಯವಾದ ಸ್ಥೂಲ ದೇಹಕ್ಕೆ ಮತ್ತು ಮರಣ ಹೊಂದಿದ ಜೀವನ ಮುಂದಿನ ಪ್ರಯಾಣಕ್ಕೆ ಸಹಕಾರಿಯಾಗುವಂತೆ ಮಾಡಲಾಗುವ ಸಂಸ್ಕಾರವನ್ನು ಅಂತ್ಯ ಸಂಸ್ಕಾರ ಎಂದು ಕರೆಯುತ್ತಾರೆ. ಈ ಸಂದರ್ಭದಲ್ಲಿ ಮಾಡಲಾಗುವ ಶವದಹನವನ್ನು ಯಜ್ಞ ಎಂದು ಪರಿಗಣಿಸಲಾಗುತ್ತದೆ, ಅಂತ್ಯೇಷ್ಟಿ ಎಂದು ಪರಿಗಣಿಸಲಾಗುತ್ತದೆ ಎಂದು ನಾವೀಗಾಗಲೇ ನೋಡಿದ್ದೇವೆ. ಇಲ್ಲಿ ಮೃತನ ಶರೀರವನ್ನೇ ಆಹುತಿಯನ್ನಾಗಿ ಸಮರ್ಪಿಸಲಾಗುತ್ತದೆ. ಹಾಗಾಗಿ ಸಂಕಲ್ಪದಲ್ಲಿ ಯಮೋ ದೇವತಾ ಶವ ಹವಿಹಿ ಎಂದೇ ಉಚ್ಚರಿಸಲಾಗುತ್ತದೆ. ಇದರ ಪೂರ್ವಭಾವಿಯಾಗಿ ಶವದ ಸ್ನಾನ ಅಭಿಷೇಕವನ್ನು ದೇವತಾನಾಮ ಸ್ಮರಣೆಯ ಸಹಿತವಾಗಿ ಎತ್ತಿಕೊಂಡು ಹೋಗಬೇಕಾಗುತ್ತದೆ. ದಹನ ಪ್ರದೇಶಕ್ಕಾಗಿ ಶರೀರವನ್ನು ತ್ಯಜಿಸಿದ ಜೀವವನ್ನು ಮುಂದೆ ಪ್ರೇತ ಎಂದು ಕರೆಯಲಾಗುತ್ತದೆ. ಪ್ರೇತ ಎನ್ನುವ ಶಬ್ದಾರ್ಥ ಇತಃ, ಇಲ್ಲಿಂದ ಹೊರಟಿರುವ, ಅಲ್ಲಿಗೆ ತಲುಪದಿರುವ ಎನ್ನುವ ಅರ್ಥದಲ್ಲಿ ಆಗಿರುತ್ತದೆ. ದಹನದ ವಿಧಿಗಳಲ್ಲಿ ದೇವತೆಗಳನ್ನು ಪ್ರಾರ್ಥಿಸಲಾಗುತ್ತದೆ. ಅನಂತರದ ಮಂತ್ರಗಳಲ್ಲಿ ಪಿತೃಗಳನ್ನು ಪ್ರಾರ್ಥಿಸಲಾಗುತ್ತದೆ. ಯಥಾ ಪಿತಾ ಪುತ್ರಂ ಪಶ್ಯತಿ ಸಖಾ ವಾ ಸಖಿಮಾಗತಂ ಏವಮಿವಂ ಪೂರ್ವಂ ಸಂಕ್ಲಿನ್ನಾಃ ಪ್ರೇತ ಪಶ್ಯತ ನಾನ್ಯಥ ಎಂದು ಹೇಳುತ್ತಾರೆ. ಅರ್ಥಾತ್ ಹೇಗೆ ಮನೆಗೆ ಬಂದ ಪುತ್ರನನ್ನು ತಂದೆ ಯಾವ ರೀತಿ ಪ್ರೀತಿಯಿಂದ ಸ್ವಾಗತಿಸುತ್ತಾನೋ, ಅಥವಾ ಮನೆಗೆ ಬರುವ ಮಿತ್ರರನ್ನು ನಾವು ಹೇಗೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೋ, ಅದೇ ರೀತಿ ಇಲ್ಲಿಂದ ಹೊರಟಿರುವ ಜೀವವನ್ನು ಮೊದಲೇ ಪರಲೋಕಗೈದಿರುವ ನಮ್ಮ ಪಿತೃಗಳು ಪ್ರೀತಿಯಿಂದ ಸ್ವಾಗತಿಸಿರಿ ಎನ್ನುವ ಮಹೋನ್ನತವಾದ ಒಂದು ಕಲ್ಪನೆ ಕೂಡ ಇದರಲ್ಲಿ ಇದೆ. ಅನಂತರ ಗಡಿಗೆಯಲ್ಲಿ ನೀರನ್ನು ತುಂಬಿ ಅದಕ್ಕೊಂದು ಛಿದ್ರವನ್ನು ಮಾಡಿ 3 ಬಾರಿ ದೇಹದ ಸುತ್ತು ತಿರುಗಲಾಗುತ್ತದೆ. ಆಗ ಘಟದಿಂದ ಸುರಿಯುವ ನೀರು ಜೀವದ ಪರಲೋಕ ಯಾತ್ರೆಯಲ್ಲಿ ಅವನ ದಾಹವನ್ನು ತಣಿಸಲಿ ಎನ್ನುವ ಅಪೇಕ್ಷೆಯನ್ನು ಮಾಡಲಾಗುತ್ತದೆ. ಇಮಾ ಆಪೋ ಮಧುಮತ್ಯ ಅಸ್ಮಿಸ್ತೆ ಲೋಕ ಉಪದಹ್ಯತಾಂ, ಈ ಜೀವದ ಈ ಲೋಕದ ಯಾತ್ರೆಯಲ್ಲಿ ಅವನ ದಾಹವನ್ನು ತಣಿಸಲಿ. ಇಮಾ ಆಪೋ ಮಧುಮತ್ಯ ಅಂತರಿಕ್ಷೇತೆ ಲೋಕ ಉಪದಹ್ಯತಾಂ, ಅವನ ಅಂತರಿಕ್ಷದ ಯಾತ್ರೆಯಲ್ಲಿ ಅವನ ದಾಹವನ್ನು ತಣಿಸಲಿ. ಇಮಾ ಆಪೋ ಮಧುಮತ್ಯ ಸ್ವರ್ಗೇತೆ ಲೋಕ ಉಪದಹ್ಯತಾಂ, ಸ್ವರ್ಗಲೋಕದಲ್ಲಿ ಕೂಡ ಅವನ ದಾಹವನ್ನು ತಣಿಸಲಿ ಎಂದು ಕೋರಲಾಗುತ್ತದೆ. ಅನಂತರ ಅಗ್ನಿಯನ್ನು ಕುರಿತು ಪ್ರಾರ್ಥಿಸುತ್ತಾ ಈ ಶರೀರವನ್ನು ಸಮಗ್ರವಾಗಿ ದಹಿಸು ಎಂದು ಕೋರಲಾಗುತ್ತದೆ. ವ್ಯಕ್ತಿಯು ಜೀವಂತವಿರುವಾಗ ಆತ 5 ಜ್ಞಾನೇಂದ್ರಿಯಗಳ ಮೂಲಕ ಶಬ್ದ, ಸ್ಪರ್ಶ, ರಸ, ರೂಪ, ಗಂಧ ವಿಷಯಗಳನ್ನು ಗ್ರಹಿಸುತ್ತಾನೆ. ಈ ಪ್ರತಿಯೊಂದು ಇಂದ್ರಿಯಕ್ಕೂ ಆಯಾಯ ಇಂದ್ರಿಯಾಭಿಮಾನಿ ದೇವತೆಗಳು ಇರುತ್ತವೆ. ಅವರ ಅನುಗ್ರಹವನ್ನು ಯಾಚಿಸುತ್ತೇವೆ. ಒಂದೊಂದು ಇಂದ್ರಿಯಕ್ಕೂ ಆ ಒಂದೊಂದು ದೇವತೆಯು ಪ್ರಾಣವನ್ನು ತ್ಯಜಿಸುವಾಗ ಆ ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ಅಂತಃಕರಣವನ್ನು ಪ್ರವೇಶಿಸುತ್ತದೆ ಎಂದು ಹೇಳಲಾಗಿದೆ. ಹೀಗೆ ಒಬ್ಬ ವ್ಯಕ್ತಿಯು ಮರಣವನ್ನು ಹೊಂದಿದ ಮೇಲೆ ನಿರ್ಗಮಿಸಿದ ಜೀವನದ ತದುತ್ತರ ಪ್ರಯಾಣಕ್ಕೆ ಸಹಕಾರಿಯಾಗಿ ಅನೇಕ
ಅರ್ಥಗರ್ಭಿತ ಕ್ರಮಗಳನ್ನು ಆಚರಿಸಲಾಗುತ್ತದೆ. ನಮ್ಮ ಸಂಸ್ಕೃತಿಯಲ್ಲಿ ಈ ಜನ್ಮವೇ ಮೊದಲೂ ಅಲ್ಲ ಕೊನೆಯದೂ ಅಲ್ಲ ಎಂದು ನಾವು ನೋಡಿದ್ದೇವೆ. ಆತ್ಮಜ್ಞಾನದವರೆಗೂ ಇಂಥ ಜನ್ಮ ಮರಣ ಚಕ್ರದಿಂದ ಮುಕ್ತಿ ಎನ್ನುವುದು ಇರುವುದಿಲ್ಲ. ಅಲ್ಲಿಯವರೆಗೆ ಹಳೆಯ ಶರೀರವನ್ನು ತ್ಯಜಿಸಿ ಹೊಸ ಶರೀರವನ್ನು ಪಡೆಯುತ್ತಾ ಹೋಗುತ್ತಾನೆ. ಈಗ ನಾವು ಶ್ರಾದ್ದದ ಪ್ರಕಾರಗಳನ್ನು ಮತ್ತು ಅವುಗಳ ಮಹತ್ವವನ್ನು ಸ್ವಲ್ಪ ಸಂಕ್ಷೇಪವಾಗಿ ಗಮನಿಸುವ. ಪಿತೃಋಣದ ಅಪಾಕರಣೆಗೆ ಮಾಡಲಾಗುವ ಕರ್ಮವೇ ಶ್ರಾದ್ದ ಕರ್ಮ. ವ್ಯಕ್ತಿಯ ಮರಣದ ಅನಂತರ 12ನೆಯ ದಿನದ ಪಿಂಡ ಸಂಯೋಜನೆಯವರೆಗೆ ಈ ಪಿತೃಗಳ ಸ್ಥಾನ ದೊರಕುವವರೆಗೆ ಆತನನ್ನು ಪ್ರೇತ ಎಂದೇ ಸಂಬೋಧಿಸಲಾಗುತ್ತದೆ. ಹಾಗೆ ಪಿತುಃಪ್ರೇತ ಅಥವಾ ಮಾತುಃಪ್ರೇತ ಎಂದೇ ಹೇಳಲಾಗುತ್ತದೆ. ಮೊದಲ ಶ್ರಾದ್ದ ಯಾವುದು ಅಂದರೆ ನಗ್ನ ಪ್ರಚ್ಛಾದನ ಶ್ರಾದ್ದ ಎಂದು ಹೆಸರು. ಇದರಲ್ಲಿ ಪ್ರೇತದ ನಗ್ನತ್ವ, ಅಂಧತ್ವ, ಕಣ್ಣು ಕಾಣದಿರುವುದು, ಕಾಣತ್ವ, ಒಂದೇ ಕಣ್ಣು ದೃಷ್ಟಿ, ಬಧಿರತ್ವ, ಮೂಕತ್ವ, ಪಂಗುತ್ವ ಅಂದರೆ ದೈಹಿಕ ನ್ಯೂನತೆಗಳು, ಇದರ ನಿವೃತ್ತ್ಯರ್ಥಂ ಏಕೋದ್ದಿಷ್ಟಂ ಕ್ರಿಯತೆ ಎಂದು ಸಂಕಲ್ಪ. ಆ ಶ್ರಾದ್ದದ ಅಂಗವಾಗಿ ಧಾನ್ಯ ಸಹಿತವಾದ ಪಾತ್ರೆ, ದೀಪ, ಕಂಚಿನ ಉಡುಗೆಯ ಪಾತ್ರೆ ಮತ್ತು ಬಟ್ಟೆಯನ್ನು ದಾನವಾಗಿ ಕೊಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಮರುಕೊಳ್ಳಿ, ಅಸ್ಥಿ ಸಂಚಯನ, ನಳಲು ನೀರು ಇತ್ಯಾದಿ ನಿತ್ಯ ವಿಧಿಗಳನ್ನು ಮಾಡಬೇಕಾಗುತ್ತದೆ. 10ನೆಯ ದಿನದಂದು ದಶಾಹ ಸಂಬಂಧಿ ಕಾರ್ಯಗಳು ಮಾಡಬೇಕಾಗುತ್ತದೆ. ಇವುಗಳನ್ನು ಹೆಚ್ಚಾಗಿ ಕರ್ತೃವು ಒದ್ದೆ ಬಟ್ಟೆಯಲ್ಲಿದ್ದೇ ಮಾಡುವುದಾಗುತ್ತದೆ. ಗ್ರಾಮಾತ್ ಬಹಿಹಿ ಎಂದಿದೆ, ಆದರೆ ಹೆಚ್ಚಾಗಿ ಗೃಹಾತ್ ಬಹಿಹಿ ಮಾಡುತ್ತಾರೆ. ಮನೆಯ ಆ ಪ್ಲಿಂತ್ ಏರಿಯಾದಿಂದ ಹೊರಗೆ ಮಾಡುವುದು ಸಾಮಾನ್ಯವಾಗಿ ಕ್ರಮವಾಗಿದೆ. 11ನೆಯ ದಿನದಂದು ಏಕಾದಶಾಹ ಅಥವಾ ರೂಢಿಯಲ್ಲಿ ಬೊಜ್ಜ ಎಂದು ಕರೆಯುತ್ತಾರೆ. ಕುಟುಂಬಸ್ಥರಿಗೆಲ್ಲರಿಗೂ 11ನೆಯ ದಿವಸವೇ ಆ ಶೌಚದ ನಿವೃತ್ತಿ ಆಗ್ತದೆ. ಆದರೆ ಮನೆಯವರಿಗೆ ಮಾತ್ರ ಮರುದಿನ. ರುದ್ರಗಣ ಶ್ರಾದ್ದ ಏಕಾದಶಾಹ ಆ ಬೊಜ್ಜದ ದಿನದಂದು 11 ವಿಪ್ರರಲ್ಲಿ ಏಕಾದಶ ರುದ್ರರನ್ನು ಆವಾಹಿಸಿ ಪ್ರೇತತ್ವ ವಿಮೋಚನೆಗಾಗಿ ಅಕ್ಕಿ, ತೆಂಗಿನಕಾಯಿ ಮೊದಲಾದವುಗಳನ್ನು ನೀಡುವುದು ರುದ್ರಗಣ ಶ್ರಾದ್ದ ಎನ್ನುತ್ತಾರೆ. ಆ ದಿನ ಪುಣ್ಯಾಹವಾಚನ, ವೃಷೋತ್ಸರ್ಗ ಹವನ, ಏಕೋದ್ದಿಷ್ಟ ಹವನ, ಷೋಡಶ ಶ್ರಾದ್ದ, ವೇದ ಸಂಹಿತೆ ಮತ್ತು ಶಾಖೆ ಆರಣ್ಯಕಗಳ ಪಾರಾಯಣವನ್ನು ಮಾಡುತ್ತಾರೆ. ಧನಿಷ್ಠಾ ಪಂಚಕ, ಶಾಂತಿ ಹೋಮಗಳನ್ನು ಕೂಡ ಅದೇ ದಿವಸ ಮಾಡುತ್ತಾರೆ. ಈ ವೃಷೋತ್ಸರ್ಗ ಹವನದ ಅಗತ್ಯವನ್ನು ತಿಳಿಸುವ ಒಂದು ಕಾರಿಕೆ ಈ ರೀತಿ ಇದೆ. ಪ್ರೇತಸ್ಯೈಕಾದಶಾ ಹೇತು ಯಸ್ಯ ಸೃಜ್ಯತೆ ವೃಷಃ ಪಿಶಾಚತ್ವಾದ್ ವಿಮುಚ್ಯಾಶು ಸ್ವರ್ಗಲೋಕಂ ಸ ಗಚ್ಚತಿ. ಅಂದರೆ 11ನೇ ದಿನ ವೃಷೋತ್ಸರ್ಗ ಹವನವನ್ನು ಮಾಡಿ ವೃಷವನ್ನು ಉತ್ಸರ್ಗವನ್ನು ಮಾಡಿದರೆ ವೃಷವನ್ನು ವತ್ಸಸರಿಯನ್ನು ಅಥವಾ ಈಗ ಅದನ್ನು ಸಾಂಕೇತಿಕವಾಗಿಯೂ ಮಾಡುತ್ತಾರೆ. ಅದು ಪ್ರೇತತ್ವದ ವಿಮುಕ್ತಿಗೆ ಮತ್ತು ಶೀಘ್ರವಾಗಿ ಸ್ವರ್ಗಲೋಕವನ್ನು ತಲುಪಲು ಆ ಕ್ರಮವನ್ನು ಮಾಡುತ್ತಾರೆ. ವೃಷವನ್ನು ಮತ್ತು ವತ್ಸರಿಯನ್ನು ಸ್ವೇಚ್ಛೆಯಿಂದ ವಿಹರಿಸಲು ಬಿಡುವುದು. ಆಗ ಮಾಡುವ ಸಂಕಲ್ಪವು ಈ ರೀತಿ ಇದೆ. ಭೋ ವೃಷಭ ಪೂರ್ವ ಸಮುದ್ರಾಂತಂ ಗತ್ವಾ ತೃಣಂ ಖಾತ್ವಾ ಜಲಂ ಪೀತ್ವಾ ದೇವಸ್ವಂ ಬ್ರಹ್ಮಸ್ವಂ ವಿಹಾಯ ಗೋವೃಂದ ಮಧ್ಯೆ ಯಥೇಚ್ಛಂ ವಿಹರ ಎಂದು. ಪೂರ್ವ ಸಮುದ್ರದವರೆಗೆ ಹೋಗಿ ಬೇಕಿದ್ದಷ್ಟು ಹುಲ್ಲನ್ನು, ನೀರನ್ನು ಕುಡಿಯು, ಆದರೆ ದೇವರ ಮತ್ತು ಬ್ರಾಹ್ಮಣರ ಸ್ಥಳಕ್ಕೆ ತೊಂದರೆ ಕೊಡಬೇಡ ಮತ್ತು ಗೋವೃಂದ ಮಧ್ಯೆ ಯಥೇಚ್ಛವಾಗಿ ವಿಹರಿಸು ಎಂದು ಮಾಡುವ ಸಂಕಲ್ಪ. ಅದೇ ರೀತಿ ಪೂರ್ವ ಸಮುದ್ರಾಂತ ನಂತರ ದಕ್ಷಿಣ, ಪಶ್ಚಿಮ, ಉತ್ತರ ಸಮುದ್ರಾಂತಗಳ ಬಗ್ಗೆ ಕೂಡ ಆ ಸಂಕಲ್ಪ ಮಾಡುತ್ತಾರೆ. ಮತ್ತು ಏಕೋದ್ದಿಷ್ಟ ಹವನ, ಮೃತರಾದ ಏಕಃ ಅವರನ್ನು ಮಾತ್ರ ಉದ್ದೇಶಿಸಿ ಉದ್ದಿಷ್ಟ ಮಾಡುವ ಹವನಾದ ಕಾರಣ ಏಕೋದ್ದಿಷ್ಟ ಹವನ ಎಂದು ಹೇಳುತ್ತಾರೆ. 12ನೆಯ ದಿನ ಸಪಿಂಡೀಕರಣ ಶ್ರಾದ್ದ. ಸಪಿಂಡೀಕರಣವನ್ನು ಮಾಡಿದ ಮಾತ್ರಕ್ಕೆ ಆ ಮನೆಯವರಿಗೆ ಆ ಶೌಚದಿಂದ ನಿವೃತ್ತಿ. ಅಶುದ್ಧಸ್ಯಾತ್ ಸದಾ ಪುತ್ರೋ ನ ಶುದ್ಧ್ಯತಿ ಕದಾಚನ ಸೂತಕಂ ನ ನಿವರ್ತೇತ ಸಪಿಂಡೀಕರಣಂ ವಿನ. ಸಪಿಂಡೀಕರಣವನ್ನು ಮಾಡಿದ ನಂತರವೇ ಮನೆಯವರಿಗೆ ಆ ಶೌಚದಿಂದ ನಿವೃತ್ತಿ ಎನ್ನುವ ಕಾರಿಕೆಗಳು. ಸಪಿಂಡೀಕರಣ ಎಂದರೆ ಮುಖ್ಯವಾಗಿ ಮೃತವನಾದ ವ್ಯಕ್ತಿಗಿಂತ ಮುಂಚೆ ಕಳೆದು ಹೋದ 3 ತಲೆಮಾರುಗಳನ್ನ ಪಿತೃಗಳ ಸಮೂಹದೊಂದಿಗೆ ಈಗ ತೀರಿ ಹೋದ ವ್ಯಕ್ತಿಯನ್ನು ಪಿತೃರೂಪದಲ್ಲಿ ಸೇರಿಸುವುದಾಗಿದೆ. ಸಪಿಂಡೀಕರಣದಿಂದ ಮೃತರಿಗೆ ಮರಣದಿನದಿಂದ ಉಂಟಾದ ಪ್ರೇತತ್ವವು ವಿಮೋಚನೆಯಾಗಿ ಪಿತೃಸ್ಥಾನವು ಲಭ್ಯವಾಗುತ್ತದೆ. ದ್ವಾದಶಾಹೇ ಸಪಿಂಡಾಖ್ಯ ಮುಖ್ಯಂ ಕಲಿಯುಗೆ ಸ್ಮೃತಂ ಎಂದು ಕೂಡ ಇದರ ಮಹತ್ವವನ್ನು ಸಾರುವ ಕಾರಿಕೆಗಳಿವೆ. ಏಕಾದಶಾಹದಂದು ಮಾಡುವ ಕಾರ್ಯಗಳೆಲ್ಲವೂ
ಶಿವ ಪ್ರೀತ್ಯರ್ಥವಾಗಿಯೂ, ಸಪಿಂಡೀಕರಣದಿಂದ ಮಾಡುವ ಕಾರ್ಯಗಳೆಲ್ಲ ವಿಷ್ಣು ಪ್ರೀತ್ಯರ್ಥವೂ ಆಗಿರುತ್ತದೆ. ಕರ್ತೃವು ತನ್ನ ಪಿತಾ, ತಂದೆ, ಪಿತಾಮಹ, ಅಜ್ಜ, ಪ್ರಪಿತಾಮಹ, ತಂದೆಯ ಅಜ್ಜ ಮತ್ತು ವೃದ್ಧ ಪ್ರಪಿತಾಮಹ, ಅಜ್ಜನ ಅಜ್ಜ, ಈ ಎಲ್ಲ ತಲೆಮಾರುಗಳನ್ನು ಹೆಸರುಗಳನ್ನು ಸ್ಮರಿಸಬೇಕಾಗುತ್ತದೆ. ತಾಯಿಯ ಶ್ರಾದ್ದವಾಗಿದ್ದರೆ ಮಾತಾ, ಪಿತಾಮಹಿ, ಪ್ರಪಿತಾಮಹಿ, ವೃದ್ಧ ಪ್ರಪಿತಾಮಹಿ ಇವರುಗಳನ್ನು ನಾಮನಿರ್ದೇಶನದೊಂದಿಗೆ ಅರ್ಚನೆಯನ್ನು ಮಾಡುವುದಾಗಿರುತ್ತದೆ. ಪಿಂಡ ಸಂಯೋಜನೆ, ದಶದಾನಗಳು, ಮನಸೋದ್ದಿಷ್ಟ ದಾನಗಳನ್ನು ಮಾಡುವುದು. ಕೊನೆಗೆ ವೈದಿಕ ಮಂತ್ರಾಕ್ಷತೆಯೊಂದಿಗೆ ಅಂತ್ಯೇಷ್ಟಿ ಕರ್ಮ ದೀಕ್ಷೆಯು ಪೂರ್ಣವಾಗುತ್ತದೆ. ಮರುದಿನ ಪಾಥೇಯ ಶ್ರಾದ್ದ, 13ನೇ ದಿನ, ಮರಣದ ದಿನದಿಂದ 13 ದಿನ ಮಾಡುವುದನ್ನು ಪಾಥೇಯ ಶ್ರಾದ್ದ ಎನ್ನಲಾಗುತ್ತದೆ. ವರ್ಷಕ್ಕೊಮ್ಮೆ ಮಾಡುವ ಶ್ರಾದ್ದದ ರೀತಿಯಲ್ಲಿ ಇದನ್ನು ಮಾಡಲಾಗುತ್ತದೆ. ಪಾಥೇಯ ಶ್ರಾದ್ದದಿಂದ ಆರಂಭಿಸಿ ಪ್ರತಿ ಮಾಸಿಕ ಶ್ರಾದ್ದ, ಪ್ರಥಮಾಬ್ದಿಕ ಶ್ರಾದ್ದ, ಸಾಂವತ್ಸರಿಕ ಶ್ರಾದ್ದ, ಈ ಮೂರರಲ್ಲಿಯೂ ಕೂಡ 3 ಪಿಂಡಗಳನ್ನು ಪ್ರದಾನ ಮಾಡಿ ಶ್ರಾದ್ದವನ್ನು ಮಾಡಲಾಗುತ್ತದೆ. ಶ್ರಾದ್ದಗಳಲ್ಲಿ ಪಚನಾಗ್ನಿ, ಬ್ರಾಹ್ಮಣ ಭೋಜನ ಮತ್ತು ಪಿಂಡ ಪ್ರದಾನ 3 ಕಾರ್ಯಗಳು ಸಮಾನವಾಗಿರುತ್ತದೆ. ಮಾಸಿಕ ಶ್ರಾದ್ದ, ಮಾಸಿ ಮಾಸಿ ಮೃತಾಹೇ ಮಾಸಿಕಾನಿ ವತ್ಸರಾಂತಂ, ಪ್ರತಿ ತಿಂಗಳು ಆ ಮರಣದ ತಿಥಿಯಲ್ಲಿ ಮಾಸಿಕವನ್ನು ಮಾಡುತ್ತಾ ವತ್ಸರಾಂತ, ವರ್ಷದ ಕೊನೆಯವರೆಗೂ ಮಾಡಬೇಕಾಗುತ್ತದೆ. ಮರಣದ ದಿನದಿಂದ ಆ ವರ್ಷಾಂತದವರೆಗೆ ಸಾಧಾರಣ 16 ಮಾಸಿಕಗಳು ಬರುತ್ತವೆ. 16 ತಿಂಗಳುಗಳು ಉಂಟೆ ಎಂದು ಕೇಳಬೇಡಿ. ಯಾಕೆಂದರೆ 21ನೇ ದಿನ, 27ನೇ ದಿನ, 41ನೇ ದಿನ, 171ನೇ ದಿನ ಮತ್ತು 346ನೇ ದಿನ ಮಾಡುವ ಮಾಸಿಕಗಳನ್ನು ಕೂಡ ಈ ಮಾಸಿಕ ಶ್ರಾದ್ದ ಎಂದೇ ಪರಿಗಣಿಸಲ್ಪಡುತ್ತದೆ. ಸಂಕ್ರಾಂತಿಯಿಂದ 10 ದಿವಸದಲ್ಲಿ ಮರಣವಾಗಿದ್ದರೆ 17 ಮಾಸಿಕಗಳು ಬರುತ್ತವೆ. 171ನೇ ದಿನದಿಂದ ಮಾಡುವ ಮಾಸಿಕಕ್ಕೆ ಊನಷಾಣ್ಮಾಸಿಕ, 6ಕ್ಕಿಂತ ಕೆಳಗೆ 5.5 ಮಾಸಿಕ ಎನ್ನುತ್ತಾರೆ. ಈ ಸಂದರ್ಭದಲ್ಲಿ ನೌಕಾದಾನವನ್ನು ಕೂಡ ಮಾಡಲಾಗುತ್ತದೆ. ಯಮದ್ವಾರೆ ಪುರೇ ಘೋರೆ ತಪ್ತ ವೈತರಣೀ ನದಿ ತಾಂ ತರ್ತು ಮಮ ಪಿತರರ್ಥೆ ನೌಕಾಂ ವಿಪ್ರಾಯತೆ ದದೆ. ಆ ಯಮಪುರಿಗೆ ಹೋಗುವ ಆ ಮಾರ್ಗದಲ್ಲಿ ಬಿಸಿಯಾದ ವೈತರಣಿ ನದಿ ಇದೆ. ಅದನ್ನು ದಾಟಲೋಸುಗ ಈ ನೌಕೆಯನ್ನು ಮಮ ಪಿತೃರ್ಥೆ ಅಥವಾ ಮಾತೃರ್ಥೆ ವಿಪ್ರಾಯತೆ ದದೆ ಕೊಡುತ್ತಿದ್ದೇನೆ ಎನ್ನುವುದು ಆಗಿನ ಸಂಕಲ್ಪ ಎಂದು ಗರುಡ ಪುರಾಣದಲ್ಲಿ ಕೂಡ ತಿಳಿಸಲಾಗಿದೆ. ಮರಣ ದಿನದಿಂದ 346ನೇ ದಿನ ಮಾಡುವ ಮಾಸಿಕಕ್ಕೆ ಊನಾಬ್ದಿಕ ಶ್ರಾದ್ದ ಎನ್ನುತ್ತಾರೆ. ಹೀಗೆ 16 ಮಾಸಿಕಗಳನ್ನು ಆಚರಿಸಿ 12ನೆಯ ತಿಂಗಳು ಪ್ರಥಮಾಬ್ದಿಕ ಶ್ರಾದ್ದವನ್ನು ಆಚರಿಸಲಾಗುತ್ತದೆ. ಅಬ್ದ ಎಂದರೆ ವರ್ಷ. ಮೊದಲಿನ ವರ್ಷವೇ ಮಾಡುವ ಈ ಶ್ರಾದ್ದಕ್ಕೆ ಪ್ರಥಮಾಬ್ದಿಕ ಎಂದು ಹೆಸರು. ಈ ಮೊದಲಿನ ಮಾಸಿಕಗಳನ್ನೆಲ್ಲವೂ ಕೇವಲ ಚಾಂದ್ರಮಾನದ ತಿಥಿಯನ್ನು ಅನುಸರಿಸಿ ಮಾಡುವುದಾದರೆ ಈ ಪ್ರಥಮಾಬ್ದಿಕ ಶ್ರಾದ್ದವನ್ನು ಮಾತ್ರ ಸೌರಮಾಸ ಮತ್ತು ಚಾಂದ್ರಮಾಸದ ತಿಥಿಗಳನ್ನು ಸಂಯೋಜಿಸಿ ಮಾಡುವುದಾಗಿದೆ. ಇದರಲ್ಲಿ ವಿಧಾನಗಳು ಎಲ್ಲ ಸಾಮಾನ್ಯವಾಗಿ ಮಾಸಿಕಗಳಲ್ಲಿ ಮಾಡುವಂತೆಯೇ. ಹಾಗಿದ್ದರೂ ವಿಶೇಷ ವಾರ್ಷಿಕ ಆಚರಣೆ ಎಂದು ಪರಿಗಣಿತವಾಗಿದೆ. ವಿಶೇಷವಾಗಿ ಇಲ್ಲಿ ಕಾರ್ಯಕ್ರಮದ ಕೊನೆಗೆ ಬ್ರಾಹ್ಮಣರೆಲ್ಲರೂ ಓಂ ಅಗ್ನಿರಗ್ರೇ ಪ್ರಥಮೋ ದೇವತಾನಾಂ ಎನ್ನುವ ದೀಕ್ಷಾ ಮಂತ್ರಗಳನ್ನು ಉದ್ಘೋಷಿಸುತ್ತಾರೆ. ಮಂಗಲ ಮಂತ್ರಾಕ್ಷತೆಯನ್ನು ಪುರೋಹಿತರು ಕರ್ತೃವಿಗೆ ನೀಡುತ್ತಾರೆ. ಇದರ ಸ್ವೀಕಾರದೊಂದಿಗೆ ಕರ್ತೃವಿನ ಪೈತೃಕ ವ್ರತವು ಕೊನೆಗೊಳ್ಳುತ್ತದೆ. ಈ ಸಮಯದಲ್ಲಿ ಸಾಮಾನ್ಯವಾಗಿ ತೀರಾ ಆಪ್ತ ಬಂಧುಗಳು ಬಟ್ಟೆಯನ್ನು ಉಡುಗೊರೆಯಾಗಿ ಕೊಡುವ ಸಂಪ್ರದಾಯವಿದೆ. ಬಂಧುಗಳಲ್ಲದೆ ಹೊರಗಿನವರು ಅಥವಾ ಬಟ್ಟೆಯಲ್ಲದೆ ಇತರ ಗೃಹೋಪಯೋಗಿ ವಸ್ತುಗಳನ್ನು ಕೊಡುವ ಸಂಪ್ರದಾಯ ಇಲ್ಲ. ಪ್ರಥಮಾಬ್ದಿಕದ ಮರುದಿನ ಪಿತೃಸಂಗಮ ಶ್ರಾದ್ದ, ಇದನ್ನು ಸಾಮಾನ್ಯವಾಗಿ ಪತಂಗ ಶ್ರಾದ್ದ ಎಂದು ಹೇಳುತ್ತಾರೆ. ಪತಂಗ ಎಂದರೆ ಕಟಪಯಾದಿ ಸೂತ್ರಗಳ ಪ್ರಕಾರ 361 ಎನ್ನುವ ಅರ್ಥ ಬರುತ್ತದೆ. ಪ ಎಂದರೆ 1, ತಾ ಎಂದರೆ 6, ಪ ಎಂದರೆ 1, ತಾ ಎಂದರೆ 6, ಗಾ ಎಂದರೆ 3, ಅಂಕಾನಾಂ ವಾಮತೋಗತಿ ಎನ್ನುವ ಅರ್ಥದಲ್ಲಿ ಈ 361 ದಿನ ಬರುವುದು. 17 ಮಾಸಿಕ ಆಗಿದ್ದಲ್ಲಿ ಮಾತ್ರ ಸ್ವಲ್ಪ ವ್ಯತ್ಯಸ್ತವಾಗುತ್ತದೆ. ಎಲ್ಲ ವಿಧಿಗಳು ಸಾಂವತ್ಸರಿಕ ಶ್ರಾದ್ದವನ್ನೇ ಹೋಲುತ್ತದೆ. ಈ ಪಿತೃಸಂಗಮ ಶ್ರಾದ್ದದ ಅನಂತರ
ಮೃತ ವ್ಯಕ್ತಿಯ ಹೆಸರು ನಿತ್ಯ ತರ್ಪಣದಲ್ಲಿಯೂ ಮಹಾಲಯ ಶ್ರಾದ್ದದಲ್ಲಿಯೂ ಶ್ರಾದ್ದದ ಪಟ್ಟಿಯಲ್ಲಿಯೂ ಸೇರುತ್ತದೆ. ಶ್ರಾದ್ದದ ಕೊನೆಗೆ ನಿಮಂತ್ರಿಸಲ್ಪಟ್ಟ ಬ್ರಾಹ್ಮಣರ ಮುಂದೆ ಕರ್ತೃವು ಒಂದು ಪ್ರಾರ್ಥನೆಯನ್ನು ಮಾಡುವ ಕ್ರಮ ಇದೆ. ದಾತಾರೋ ನೋಭಿವರ್ಧಂತಾಂ ವೇದ ಸಂತಿರೇವನಃ. ನಮ್ಮ ದಾನಶಕ್ತಿಯು ಅಥವಾ ನಮಗೆ ದಾನ ನೀಡುವರು ವರ್ಧಿಸಲಿ, ನಮ್ಮ ಸಂತತಿಯಲ್ಲಿ ವೇದವಿದರು ಜ್ಞಾನಿಗಳು ಬರಲಿ. ಶ್ರದ್ಧಾ ಚನೋ ಮಾ ವ್ಯಗಮತ್ ಬಹುದೇಯಂಚನೋಸ್ತು ಹಿ. ನಮ್ಮ ಶ್ರದ್ಧಾ, ಆಸ್ತಿಕ್ಯ, ವಿಶ್ವಾಸಗಳು ಮಾ ವ್ಯಗಮತ್ ಅಚಂಚಲವಾಗಿರಲಿ, ಸ್ಥಿರವಾಗಿರಲಿ. ಬಹುದೇಯಂ ನಮ್ಮಿಂದ ಕೊಡಲ್ಪಡುವ ವಸ್ತುಗಳು, ವಿಷಯಗಳ ಆಧಿಕ್ಯ ಉಂಟಾಗಲಿ ಎಂದು ಕರ್ತೃವು ಪ್ರಾರ್ಥನೆಯನ್ನು ಮಾಡುತ್ತಾನೆ. ನಿಮ್ಮ ಬಯಕೆಗಳೆಲ್ಲ ಪೂರೈಸಲಿ ಎಂದು ಬ್ರಾಹ್ಮಣರು ಆಶೀರ್ವದಿಸುತ್ತಾರೆ. ಪುನಃ ಕರ್ತೃವು ಯಾಚಿಸಲಿಕ್ಕಿದೆ. ಅನ್ನಂಚನೋ ಬಹು ಭವೇತ್ ಅತಿದೀರ್ಘಂಶ್ಚ ಲಭೇಮಹಿ. ನಮಗೆ ಅನ್ನ ಆಹಾರಗಳು ಅಧಿಕವಾಗಿ ಪುಷ್ಕಳವಾಗಿ ಭವೇತ್ ಆಗಲಿ, ಅತಿಥಿಗಳು ಸಿಗಲಿ ಬರಲಿ ಎಂದು. ಯಾಚಿತಾರಶ್ಚನ ಸಂತು ಮಾಚಯಾಚಿಷ್ಮ ಕಂಚನ. ನಮಗೆ ಅಥವಾ ನಮ್ಮನ್ನು ಯಾಚಿತಾರಹ ಯಾಚಕರು ಪ್ರಾರ್ಥಿಸುವವರು ಇರಲಿ, ಅಂದರೆ ನಮಗೆ ಅಷ್ಟೊಂದು ಸಂಪತ್ತಿರಲಿ. ಮಾಚಯಾಚಿಷ್ಮ ಕಂಚನ, ನಾವು ಯಾರನ್ನು ಬೇಡುವಂತೆ ಪ್ರಾರ್ಥಿಸುವಂತೆ ಆಗದಿರಲಿ ಎಂದು. ಹಾಗೇ ಆಗಲೆಂದು ಬ್ರಾಹ್ಮಣರು ಆಶೀರ್ವದಿಸುತ್ತಾರೆ. ಬ್ರಾಹ್ಮಣರೇನೋ ಆಶೀರ್ವದಿಸುತ್ತಾರೆ, ಹೌದು, ಆದರೆ ಇದು ಫಲಪ್ರದವಾಗುತ್ತದೆಯೋ ಎಂದು ಕೆಲವರಿಗೆ ಸಂಶಯ ಉಂಟಾಗಲೂಬಹುದು. ಪರಾಶರರು ಒಂದು ವಚನವನ್ನು ಹೇಳುತ್ತಾರೆ. ಬ್ರಾಹ್ಮಣಾ ಯಾನಿ ಭಾಷಂತೆ ಮನ್ಯಂತೆ ತಾನಿ ದೇವತಾ. ಆ ಸಮಯದಲ್ಲಿ ಬ್ರಾಹ್ಮಣರು ಏನು ಹೇಳುತ್ತಾರೆ ಅದನ್ನು ದೇವತೆಗಳು ಅಂಗೀಕರಿಸುತ್ತಾರಂತೆ. ಸರ್ವದೇವಮಯೋ ವಿಪ್ರ ತದ್ವಚನಮನ್ಯಥ ನ ತದ್ವಚನಮನ್ಯಥ. ಎಲ್ಲ ದೇವರುಗಳನ್ನು ಆಹ್ವಾನಿಸಿದ ಅರ್ಚಿಸಲ್ಪಟ್ಟ ಆ ವಿಪ್ರರ ಆಶೀರ್ವಾದವು ಬೇರೆ ರೀತಿ ಆಗುವುದಿಲ್ಲ ಎಂದು ಪರಾಶರರ ವಚನಗಳು. ಕೊನೆಗೆ ಶ್ರಾದ್ದಾಂಗ ತಿಲತರ್ಪಣ. ಶ್ರಾದ್ದದ ಮರುದಿನ ಸೂರ್ಯೋದಯಕ್ಕೆ ಮೊದಲು ಈ ತರ್ಪಣವನ್ನು ಅವಶ್ಯವಾಗಿ ಕೊಡಬೇಕು. ಸಾಮಾನ್ಯವಾಗಿ ಈ ಸರಳ ತರ್ಪಣವನ್ನು ಅವಜ್ಞೆಯಿಂದಲೋ ಅದರ ಮಹತ್ವವನ್ನು ಅರಿಯದೆಯೋ ಕೊಡದಿರುವುದು ತೋರಿಬರುತ್ತದೆ. ಪರೇದ್ಯುಹು ಶ್ರಾದ್ದಕೃನ್ಮರ್ತ್ಯೋ ಯೋ ನ ತರ್ಪಯೇತ್ ಪಿತॄನ್ ತಸ್ಯತೆ ಪಿತರಃ ಕ್ರುದ್ಧಾಃ ಶಾಪಂ ದತ್ವಾ ವ್ರಜಂತಿ ಎಂದು ವಚನಗಳಿವೆ. ಈ ತರ್ಪಣಕ್ಕೂ ಬೇಕಾಗಿರುವುದೇನೆಂದರೆ ಮುಂಚಿನ ದಿವಸದ ಶ್ರಾದ್ದ ಶೇಷ ತಿಲದರ್ಭಾನ್ ಗೃಹೀತ್ವ ಎಂದಿರುವುದರಿಂದ ಯಾವುದೇ ವ್ಯಯ ಕೂಡ ಇರುವುದಿಲ್ಲ, ಕೇವಲ ಶ್ರದ್ಧೆ ಮಾತ್ರ ಅಪೇಕ್ಷಿತವಾಗಿರುತ್ತದೆ. ಮರಣವನ್ನು ಹೊಂದಿದವನು ಉತ್ತಮ ಲೋಕಗಳನ್ನು ಹೊಂದಲಿ ಎಂಬ ಕಾರಣಕ್ಕೆ ಆತನ ಪುತ್ರರು ಆತನ ಔರ್ಧ್ವದೈಹಿಕ ಕ್ರಿಯೆಗಳನ್ನು ನೆರವೇರಿಸುತ್ತಾರೆ. ಆ ಮೂಲಕ ಮರಣವನ್ನು ಹೊಂದಿದ ಜೀವನು ತನ್ನ ಕರ್ಮಾನುಸಾರ ಉತ್ತಮ ಲೋಕಗಳನ್ನು ಕ್ಷಿಪ್ರವಾಗಿ ಹೊಂದಲಿ ಎನ್ನುವುದು ಈ ಕರ್ಮಗಳ ಮುಖ್ಯ ಉದ್ದೇಶ. ಜೀವನು ಮರಣದ ಅನಂತರ ತನ್ನ ಕರ್ಮಾನುಸಾರವಾಗಿ ಮುಂದಿನ ಲೋಕವನ್ನು ಅಥವಾ ಜನ್ಮವನ್ನು ಹೊಂದುತ್ತಾನೆ. ಆಗಿದ್ದರೂ ಕೂಡ ಈ ಕರ್ಮಗಳೆಲ್ಲ ಅದನ್ನು ವೇಗವನ್ನು ವರ್ಧಿಸಲು ಆ ಬೇರೊಂದು ಲೋಕದ ಪ್ರಾಪ್ತಿಯು ತೊಡಕಿಲ್ಲದಂತೆ ಪಡೆಯುವಂತೆ ಆಗಲು ಸಹಾಯ ಮಾಡುತ್ತದೆ. ಸಂದು ಹೋದ ಪಿತೃಗಳ ನೆನಪಿನಲ್ಲಿ ಮಾಡುವ ಕರ್ಮವನ್ನು ಶ್ರಾದ್ದ ಎಂದು ಕರೆಯುತ್ತೇವೆ ನಾವು. ತಪ್ಪದೇ ಶ್ರಾದ್ದವನ್ನು ಆಚರಿಸಿದರೆ ವಸುರೂಪದಲ್ಲಿರುವ ಪಿತೃಗಳು ಆಯುಸ್ಸನ್ನು, ರುದ್ರರೂಪದಲ್ಲಿರುವ ಪಿತೃಗಳು ಧನ ಸಂಪತ್ತನ್ನು ಮತ್ತು ಆದಿತ್ಯ ರೂಪದಲ್ಲಿರುವ ಪಿತೃಗಳು ಪ್ರಜಾ ಸಂಪತ್ತು ಸಂತತಿಯನ್ನು ಕರುಣಿಸುತ್ತಾರೆ ಎಂದು ವಚನಗಳಿವೆ. ಶ್ರಾದ್ದ ಅಥವಾ ಪಿತೃಕಾರ್ಯವು ಕೇವಲ ಮರಣ ಹೊಂದಿದವನಿಗೆ ಮಾತ್ರವಲ್ಲ, ನಮ್ಮೆಲ್ಲ ಮಕ್ಕಳಿಗೆಲ್ಲ ಅದೊಂದು ಕರ್ತವ್ಯವೇ ಆಗಿರುತ್ತದೆ. ನಮ್ಮ ಋಣವನ್ನು ವಿಮೋಚಿಸಲು ಮಾಡುವಂತಹ ಒಂದು ಕರ್ಮ ಎಂದು ನಾವೆಲ್ಲರೂ ಕರ್ತವ್ಯ ದೃಷ್ಟಿಯಿಂದ ಮಾಡಬೇಕಾಗಿರುವುದು ತೀರಾ ಅಗತ್ಯ. ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ ಎಂದು ಉಪನಿಷತ್ತುಗಳು ತಿಳಿಸುತ್ತವೆ. ನಾವು ಯಾವ ರೀತಿ ದೇವ ಕಾರ್ಯಗಳನ್ನೆಲ್ಲ ಶ್ರದ್ಧೆಯಿಂದ ಮಾಡುತ್ತಿದ್ದೇವೆಯೋ ಅದೇ ರೀತಿ ಪಿತೃಕಾರ್ಯಗಳನ್ನೆಲ್ಲ ಮಾಡಬೇಕಾಗಿರುವುದು ತುಂಬ
ಅಗತ್ಯ ಎಂದು ಇದರೆಲ್ಲರ ಸಾರಾಂಶ. ಇಹಲೋಕದಲ್ಲಿ ನಾವು ಮಾಡುವ ಔರ್ಧ್ವದೈಹಿಕ ಕ್ರಿಯೆಗಳು ಗತಿಸಿದ ಜೀವವನ್ನು ತಲುಪುತ್ತವೆ ಎನ್ನುವುದಲ್ಲಿ ನಮ್ಮಂತಹ ಆಸ್ತಿಕ ಜನತೆಗೆ ಅಥವಾ ಶ್ರದ್ಧಾವಂತರಿಗೆ ಯಾವುದೇ ಸಂಶಯ ಇರುವುದಿಲ್ಲ. ಆಗಿದ್ದರೂ ಕೂಡ ಬುದ್ಧಿಜೀವಿಗಳಿಗೆ ಅಥವಾ ಯಾರಿಗಾದರೂ ಎಲ್ಲಿಯಾದರೂ ಸಂಶಯ ಉಳಿದಿದ್ದರೆ ಎನ್ನುವ ಏಕೈಕ ಕಾರಣಕ್ಕಾಗಿ ಒಂದು ದೃಷ್ಟಾಂತವನ್ನು ಕೊಟ್ಟು ಉಪನ್ಯಾಸವನ್ನು ಮುಗಿಸುತ್ತೇನೆ. ಶ್ರೀಮದ್ ಭಾಗವತದಲ್ಲಿ ಪಂಚಮ ಸ್ಕಂದದ ದಶಮೋಧ್ಯಾಯದಲ್ಲಿ ಒಂದು ಸುಂದರ ದೃಷ್ಟಾಂತವನ್ನು, ಲೌಕಿಕ ದೃಷ್ಟಾಂತವನ್ನೇ ವೇದವ್ಯಾಸರು ಕೊಡುತ್ತಾರೆ. ಅಡುಗೆ ಮನೆಯಲ್ಲಿ ಗೃಹಿಣಿಯು ಬೆಂಕಿ ಹಾಕಿ ಅದರ ಮೇಲೆ ಪಾತ್ರೆ ಇಟ್ಟು ಅಕ್ಕಿ ಹಾಕುತ್ತಾರೆ. ಆ ಸ್ಥಾಲ್ಯಗ್ನಿತಾಪಾತ್ ಪಯಸೋಭಿತಾಪ, ಆ ಬೆಂಕಿಯಿಂದ ಉಂಟಾಗುವ ತಾಪದಿಂದಾಗಿ ಆ ಪಾತ್ರೆಯೂ ಬಿಸಿಯಾಗುತ್ತದೆ. ಪಾತ್ರೆ ಬಿಸಿಯಾಗಿ ಪಾತ್ರೆಯ ಒಳಗಿನ ನೀರೂ ಬಿಸಿಯಾಗುತ್ತದೆ. ತತ್ತಾಪತ ತಂಡುಲ ಗರ್ಭರಂಧಿ, ಆ ಪಾತ್ರೆ ಬಿಸಿಯಾಗಿ ನೀರು ಬಿಸಿಯಾಗುತ್ತದೆ, ನೀರು ಬಿಸಿಯಾಗಿ ಅದರೊಳಗಿರುವ ಅಕ್ಕಿ ಬಿಸಿಯಾಗಿ ಅಕ್ಕಿಯ ಅದರ ಆ ಕೋರ್ ಭಾಗದಲ್ಲಿರುವ ಗರ್ಭದಲ್ಲಿರುವ ಅಕ್ಕಿಯ ಆ ಸತ್ವ ಕೂಡ ಬಿಸಿಯಾಗಿ ನಿಮಗೆ ಅನ್ನವು ಲಭಿಸುತ್ತದೆ. ತಾತ್ಪರ್ಯವಿಷ್ಟೇ, ಕ್ರಿಯೆ ಒಂದು ಕಡೆಯಲ್ಲಿ ಆದರೆ ಪರಿಣಾಮವು ಇನ್ನೊಂದು ಕಡೆ ಆಗುತ್ತದೆ ಎನ್ನುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ನನಗೆ 30 ನಿಮಿಷದ ಅವಕಾಶ ನಾರಾಯಣ ಭಟ್ರು ಕೊಟ್ಟಿದ್ದಾರೆ. ಸುಮಾರು 10 ನಿಮಿಷಗಳಿನ್ನೂ ಸ್ವಲ್ಪ ಕಾಲಾತೀತವಾಗಿದೆ. ಶ್ರಾದ್ಧೆ ತ್ರೀಣಿ ಪ್ರಶಂಸಂತಿ ಶೌಚಂ ಅಕ್ರೋಧ ಮತ್ವರಾಮ್ ಎಂದಿದೆ. ಶೌಚ, ಅಕ್ರೋಧ ಅಂದರೆ ಕೋಪ ಬರದಿರುವುದು, ತಾಳ್ಮೆಯಲ್ಲಿರುವುದು, ಮತ್ತು ಅತ್ವರ ಗಡಿಬಿಡಿ ಮಾಡಬಾರದಂತೆ. ಆದ ಕಾರಣ ಪ್ರಸ್ತುತಿ ಮಾಡಬೇಕೆಂದಿರುವ ವಿಷಯಗಳನ್ನೆಲ್ಲ ಯಥಾಮತಿ ನಿರೂಪಣೆ ಮಾಡಿದ್ದೇನೆ. ಜ್ಞಾನವೃದ್ಧರು, ವಯೋವೃದ್ಧರಾದ ನಿಮಗೆಲ್ಲರಿಗೂ ಇನ್ನೂ ಹಲವು ಸಂಶಯಗಳು ಇರಬಹುದು. ಪಂಡಿತೋತ್ತಮರು ಇದ್ದಾರೆ, ಅಲ್ಲಿ ಹಿಂದೆ ಕಾರ್ಯಗಳಲ್ಲಿ ಮಗ್ನರಾಗಿದ್ದಾರೆ, ಅವರನ್ನು ಕೇಳಿ ಸಂಶಯವನ್ನು ಪರಿಹರಿಸಿಕೊಳ್ಳಬಹುದು. ಶಾಂತಚಿತ್ತದಿಂದ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಚಿಕ್ಕ ವಿಷಯದಲ್ಲಿ ಸ್ವಲ್ಪ ಓದಿಕೊಂಡು ಸ್ವಲ್ಪ ಪ್ರಸ್ತುತಿ ಮಾಡಿ ಎಂದು ಪ್ರೇರೇಪಿಸಿದ ನಾರಾಯಣಣ್ಣ ಮತ್ತು ಉತ್ತಮ ವಚನಗಳನ್ನು ಹೇಳಿದ ಚಿದಾನಂದಣ್ಣನವರಿಗೆ ಕೃತಜ್ಞತೆಗಳು. ಗತಿಸಿದ ಮರುವಳ ಶ್ರೀ ಮಹಾಬಲ ಭಟ್ಟರು ವಿಷ್ಣು ಸಾಯುಜ್ಯವನ್ನು ಪಡೆಯಲಿ ಎನ್ನುತ್ತಾ ಒಂದು ಪ್ರಾರ್ಥನೆ ಮಾಡುತ್ತಾ ನನ್ನ ಈ ಉಪನ್ಯಾಸಕ್ಕೆ ಮಂಗಲ ಹಾಡುತ್ತೇನೆ. ಓಂ ಸ್ವಸ್ತಿ. ಈ ಕಾರ್ಯಕ್ರಮವನ್ನು ಅತ್ಯಂತ ಮನೋಜ್ಞವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮೋಸನ್ ಭಟ್ ಸೊಂದಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಈಗ ತಮ್ಮ ಗೌರವವನ್ನು ಮೋಸನಣ್ಣವರು ದಯವಿಟ್ಟು ಸ್ವೀಕರಿಸಬೇಕು. ದಯವಿಟ್ಟು ಹಿರಿಯರತಕ್ಕಂಥ ಮಾಬಲಣ್ಣವರು, ನಾರಾಯಣವರು, ಶಂಕರಣ್ಣವರು ಈ ಕಾರ್ಯಕ್ರಮವನ್ನು ಅತ್ಯಂತ ಮನೋಜ್ಞವಾಗಿ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಮೋಸನ್ ಭಟ್ ಸೊಂದಿ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಆತ್ಮೀಯ ಹಿರಿಯರೇ, ವೈದಿಕ ವಿದ್ವಾಂಸಗಳೇ, ಬಂಧುಗಳೇ, ಮಾತೆಯರೇ, ಕೃತಜ್ಞತೆಯನ್ನು ಒಂದೆರಡು ಮಾತಲ್ಲಿ ಹೇಳಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ತಮ್ಮ ಉಪನ್ಯಾಸದಲ್ಲಿ ಆರಂಭದಲ್ಲಿ ಭಾಗವತದಿಂದ ಭಗವದ್ಗೀತೆಯಿಂದ ತೊಡಗಿಸಿಕೊಂಡು ಪುನಃ ಭಾಗವತಮಲ್ಲೇ ಅದನ್ನು ಕಲಶವಿಟ್ಟಂತೆ ಒಂದು ಉದಾಹರಣೆಯನ್ನು ಹೇಳಿ ಮುಗಿಸಿದರು. ಮಹಾಭಾರತ, ಪಂಚಮ ವೇದ ಮಹಾಭಾರತ ಅಂತೂ ವ್ಯಾಸರಿಂದ ಪ್ರಣೀತವಾದಂಥದ್ದು ನಮಗೆ ಪ್ರತಿ ಮನೆಯಲ್ಲಿಯೂ ಪ್ರತಿ ಮನದಲ್ಲಿಯೂ ಕೂಡ ಅನುಷ್ಠಾನ ಯೋಗ್ಯವಾದದ್ದು. ಒಂದು ಕಡೆಯಲ್ಲಿ ಅವರು ಉದಾಹರಿಸುತ್ತಾ ಹೇಳಿದರು, ಜಾತಸ್ಯ ಧ್ರುವ ಮೃತ್ಯು ಅಂತ.
ಧ್ರುವಂ ಜನ್ಮ ಮೃತಸ್ಯ ಚ. ಇದು ಪರಿಹಾರಕ್ಕೆ ಸಿಗುವಂಥದ್ದು ಅಲ್ಲ, ಅದು ಅಪರಿಹಾರ್ಯ. ಅದರ ಕುರಿತು ನಾವು ಯೋಚಿಸುವ ಅಗತ್ಯ ಇಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮನ ಆದೇಶ. ನಾವು ಗಮನಿಸಬೇಕಾದಿದ್ದನ್ನೇ, ಕಾಲದ ಗತಿಯಲ್ಲಿ ನಾವು ಮುಂದುವರಿತಾ ಹೋಗ್ತೇವೆ, ಆದಷ್ಟು ಸಂಚಯವನ್ನು ಮಾಡ್ತೇವೆ. ಆ ಸಂಚಯ ಭೌತಿಕವಾದ್ದೇ ಪಾರಮಾರ್ಥಿಕವಾದ್ದೇ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ಎಷ್ಟು ನಾವು ಕಟ್ಟಿಕೊಳ್ತೇವೆ, ಬಂಧನಕ್ಕೊಳಬಾಡ್ತೇವೆ, ಅಷ್ಟು ನಮ್ಮ ಕುತ್ತಿಗೆಯಲ್ಲಿ ಕಟ್ಟತಕ್ಕಂಥ ಅದು ಕಲ್ಲು ಗುಂಡುಗಳು ಅಥವಾ ಒಂದು ಲೋಹದ ತುಂಡುಗಳು. ಒಂದು ಕಡೆಯಲ್ಲಿ ಸಾಂಸ್ಕಾರಿಕವಾದಂತಹ ಏನು ಕ್ರಿಯೆಗಳಿದೆ ಅದು ನಮ್ಮನ್ನು ಮುಳುಗಿಸ್ತಾ ಇರ್ತದೆ. ಇನ್ನೊಂದು ಕಡೆಯಲ್ಲಿ ನಾವು ಮಾಡ್ತಕ್ಕಂಥ ಅನುಷ್ಠಾನಗಳು ದೇವಪಿತೃ ಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ಎರಡು ಮಾತುಗಳನ್ನು ಬಹಳ ಕಲಶಪ್ರಾಯವಾಗಿ ಹೇಳಿದರು ಇದನ್ನು. ಕಾರಣ ಇಷ್ಟೇ, ಒಬ್ಬ ಸ್ನಾತಕನಾದ ವಿದ್ಯಾರ್ಥಿ ಗುರುಕುಲದಿಂದ ಹೊರಗೆ ಬರಬೇಕಿದ್ರೆ ಗುರುಗಳ ಆದೇಶ ಇದೆ. ಏನು ಅಂದರೆ, ದೇವ ಕಾರ್ಯಗಳನ್ನು ಪ್ರತಿನಿತ್ಯ ತಪ್ಪದೇ ಮಾಡು. ಜೊತೆಯಲ್ಲಿ ನೀನು ಎಷ್ಟೇ ಉನ್ನತವಾದ ಸ್ಥಾನವನ್ನು ಪಡೆದಿರ್ಬೋದು, ಆದರೆ ಪಿತೃಕಾರ್ಯಭೂವನ್ನು ಕಡೆಗಣಿಸಬೇಡ. ಕೊನೆಯಲ್ಲೊಂದು ಮಾತು ಹೇಳ್ತಾ ಬಂದರು, ನಾವು ಅದನ್ನು ಅಸಡ್ಡೆಯಿಂದಲೋ ಅಶ್ರದ್ಧೆಯಿಂದ ಮಾಡ್ತೇವೆ, ನಾವೆಲ್ಲ ಮಾಡಿದಂಥ ಕೆಲಸ ಕೂಡ ಶೂನ್ಯದಲ್ಲಿ ಪರ್ಯವಸನ ಆಗುತ್ತೆ ಅಂತ ಗಮನಿಸಬೇಕಾದಿದ್ದನ್ನು ಬಂಧುಗಳೇ. ಇದು ಅನುಭವದಿಂದ ಬರತಕ್ಕಂಥ ಅಲ್ಲ, ಜೊತೆಯಲ್ಲಿ ಅಧ್ಯಯನದಿಂದ ಅನುಷ್ಠಾನದ ಬರತಕ್ಕಂಥದ್ದು. ಅನುಭವ ಎನ್ನುವುದು ಅನುಷ್ಠಾನದಿಂದ ಬರತಕ್ಕಂತಹ ಒಂದು ಫಲಪ್ರಾಪ್ತಿ. ನಾವು ಇದಿಷ್ಟು ಹೊತ್ತು ಪೂರ್ವ ಷೋಡಶ ಸಂಸ್ಕಾರಗಳು, ಅಪರ ಷೋಡಶ ಸಂಸ್ಕಾರಗಳು ಒಂದು ರೀತಿಯಲ್ಲಿ ವೈಜ್ಞಾನಿಕವಾಗಿದೆ ನಮ್ಮ ವೈದಿಕ ಪರಂಪರೆ. ಇಲ್ಲಿ ಪ್ರತಿಯೊಂದು ಕೂಡ ಪ್ರಶ್ನೆಗಳಿಗೆ ಉತ್ತರಗಳಿದೆ. ಒಂದು ಕಡೆಯಲ್ಲಿ ಆ ಚಾರ್ವಾಕ ಮುನಿ ಹೇಳಿದೆ ಏನು ಅಂತ ಹೇಳಿದ್ರೆ, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ. ಒಮ್ಮೆ ಬೆಂಕಿಯಲ್ಲಿ ಅರ್ಪಿಸಿದಂತಹ ಏನು ದೇಹ ಇದೆ ಪುನಃ ಬರು ಸಾಧ್ಯವೇ? ಇಲ್ಲಿ ನಾವು ಗಮನಿಸಬೇಕಾದಷ್ಟೇ, ದೇಹ ಬರುವುದಲ್ಲ, ಆ ಆತ್ಮ ಚೈತನ್ಯ ತನ್ನ ಕಾಲಕೃತಿಯಲ್ಲಿ ಮುಂದೆ ಹೋಗ್ತದೆ. ತನ್ನ ಆಸೆಯ ಮೂಸೆಯಲ್ಲಿ ಏನು ಉಳಿದಿದೆ ಅದನ್ನು ಲೇಷ ಮಾತ್ರ ಇಟ್ಕೊಂಡು ಇನ್ನೊಂದು ದೇಹಕ್ಕೆ ಹೊಂದಿಕೊಳ್ಳುತ್ತೆ, ಅಥವಾ ಅದು ಬರುವಲ್ಲಿ ಕಾಯ್ತಾ ಇರ್ತದೆ ಅಂತ. ಹಾಗೆ ನಾವು ಮಾಡಬೇಕಾದ್ದೇನು? ಒಳ್ಳೆಯದರ ಸಂಚಾರ ಮಾಡ್ತಾ ಇದ್ದಾಗ ಒಳ್ಳೆಯ ಗತಿ ಬರ್ತದೆ. ಕಾರಣ ಇಷ್ಟೇ, ಇನ್ನೊಂದು ಮಾತನ್ನು ಉದಾಹರಿಸ್ತಾ ಹೇಳಿದ್ರು, ನಾವು ಮಾಡ್ತಕ್ಕಂಥ ಸತ್ಕರ್ಮಗಳು ನಮ್ಮ ಮಕ್ಕಳಿಗೆ ಸತ್ಫಲವಾಗಿ ಬರೆಯುತ್ತೆ ಅಂತ. ನಾವು ನೆಟ್ಟಂತಹ ತೆಂಗಿನ ಗಿಡ ನಮಗೆ ತೆಂಗಿನ ಕಾಯಿ ಕೊಡಬೇಕು ಅಂತ ಇಲ್ಲವೇ ಇಲ್ಲ. ನಾವು ನೆಟ್ಟಂತಹ ಮಾವಿನ ಗಿಡ ನಮಗೆ ಮಾವಿನ ಹಣ್ಣು ತೆಗುತ್ತೆ ಅಂತ ಯೋಚನೆ ಬೇಡವೇ ಬೇಡ. ಆದರೆ ಮುಂಬರೆದು ಬರ್ತಕ್ಕಂತಹ ನಮ್ಮ ಪೀಳಿಗೆ ಏನಿದೆ, ಸಂತತಿ ಏನಿದೆ, ಅದರಿಂದ ಪ್ರಯೋಜನ ಪಡ್ಕೊಳ್ಳುತ್ತೆ. ಸಮಾಜದ ಋಣವನ್ನು ಪುನಃ ಸಮಾಜಕ್ಕೆ ಕೊಟ್ಟು ಕೃತಕೃತಿಯನ್ನು ಕಾಣತಕ್ಕಂತಹ ನಿಟ್ಟಿನಲ್ಲಿ ಇಂತಹ ಒಂದು ಉಪೋದ್ಘಾತ ಅಥವಾ ಬಹಳ ಉದ್ಬೋಧಕವಾದಂತಹ ಒಂದು ಧಾರ್ಮಿಕ ಉಪನ್ಯಾಸ ಮಸೂನ್ ಭಟ್ ಸೊಂದಿ ಇವರಿಂದ ಈ ಮನೆಯವರ ಪರವಾಗಿ ಮರುವಳದ ಕಿದೂರಿನಲ್ಲಿ ವಾಸವಾಗಿರ್ತಕ್ಕಂತಹ ಮಹಾಬಲ ಪಚ್ಚಿ ಅವರ ಔರ್ಧ್ಯ ದೇಹಿಕ ಕಾರ್ಯಕ್ರಮ ಎಂದು ವರ್ಷ ಪ್ರಥಮ ಅಬ್ಧಿಕ ಶ್ರಾದ್ದ ಇದೆ. ಈ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟು ಸೇರಿದ್ದೇವೆ. ಒಂದಿಷ್ಟು ಬುದ್ಧಿಗೆ ಪ್ರಚೋದಕವಾದಂತಹ ಮಾತುಗಳನ್ನು ಹಿರಿಯರತಕ್ಕಂಥ ಮಸೂನಣ್ಣವರು ನೀಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಪುನಃ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ.